ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಗೆ ಸ್ವಾಗತ. ವೆಲ್ಕಮ್ ಯು ಆಲ್. ಈ ಹಿಂದೆ ನಾವು ರೀಮರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ರೀಮರ್ಸು ಯಾವ ಟೈಪ್ ಇರುತ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ಸ್ಗಳು, ಆ್ಯಂಗಲ್ಸ್ಗಳು, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ. ಇವತ್ತು ಇನ್ನೊಂದು ವಿಚಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದು ಏನಪ್ಪ ಅಂತಂದರೆ ಸ್ಕ್ರೂ ಥ್ರೆಡ್ ಆ್ಯಂಡ್ ಎಲಿಮೆಂಟ್ಸ್. ಸ್ಕ್ರೂ ಥ್ರೆಡ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್ ಅಂತಂದರೆ ಪಾರ್ಟ್ಸ್ ಅಂತ ಅಲ್ಲೇ ಹಾಕಿದ್ದೀನಿ ನೋಡಿ. ಎಲಿಮೆಂಟ್ಸ್ ಅಂತಂದರೆ ಜಸ್ಟ್ ಪಾರ್ಟ್ಸ್ ಅಂತ. ಎಲಿಮೆಂಟ್ಸ್ ಅಂತ ಅಂದ ತಕ್ಷಣ ಏನೇನೋ ಅಂತ ಅಂದ್ಕೋಬೇಡಿ. ಎಲಿಮೆಂಟ್ಸ್ ಅಂತಂದರೆ ಪಾರ್ಟ್ಸ್. ಸ್ಕ್ರೂ ಥ್ರೆಡ್ ಅಂತಂದರೆ ನೀವು ಎಲ್ಲರೂ ಇಲ್ಲಿ ತನಕ ಬೇಕಾದಷ್ಟು ಸ್ಕ್ರೂ ಥ್ರೆಡ್ಗಳನ್ನ ನೋಡಿದ್ದೀರಿ, ಸಣ್ಣದರಿಂದ ಹಿಡಿದು ದೊಡ್ಡದು ತನಕ. ಎಕ್ಸಾಂಪಲ್ಲು ನಟ್ಟು ಬೋಲ್ಟು ಇದೆಯಲ್ಲ, ಅದೇ ಸ್ಕ್ರೂ ಥ್ರೆಡ್ಡು. ಆ ಸ್ಕ್ರೂ ಥ್ರೆಡ್ಡು ಅದಕ್ಕೂ ಎಲಿಮೆಂಟ್ಸ್ಗಳಿದ್ದಾವೆ. ಆ ಸ್ಕ್ರೂ ಥ್ರೆಡ್ ಇದೆಯಲ್ಲ, ಸುಮ್ಮನೆ ನಮಗೆ ನೋಡಿದ ತಕ್ಷಣ ಒಂದು ಬೋಲ್ಟು, ಒಂದು ನಟ್ಟು ಕಾಣುತ್ತಲ್ಲ, ₹2 ಕೊಟ್ಟರೆ ಒಂದು ನಟ್ಟು ಬೋಲ್ಟು ಸಿಕ್ಬಿಡುತ್ತೆ. ಅದನ್ನು ತಂದು ನಾವು ನೋಡ್ಕೊಂಡು ನಮಗೇನು ಬೇಕೋ ಕೆಲಸ ನಾವು ಮಾಡ್ಕೊಂಬಿಡ್ತೀವಿ. ಬಟ್ ಆ ಥ್ರೆಡ್ಡು ಫಾರ್ಮ್ ಆಗಬೇಕಾದ್ರೆ ಬೇಕಾದಷ್ಟು ಕೆಲಸಗಳಿರ್ತವೆ. ಆ ಥ್ರೆಡ್ಡು ಫಾರ್ಮ್ ಆಗಬೇಕಾದ್ರೆ ಬೇಕಾದಷ್ಟು ಕೆಲಸಗಳಿರ್ತವೆ. ಅದರಲ್ಲಿ ಬೇಕಾದಷ್ಟು ಪಾರ್ಟ್ಸ್ಗಳಿದ್ದಾವೆ. ಅದು ಏನೇನು ಅಂತ ಇವಾಗ ನೋಡಿ. ಇದು ಇಷ್ಟು ದಪ್ಪ ಇದೆ ಅಂತ ಇಷ್ಟು ದಪ್ಪದ್ದೇ ಆಗಬೇಕು ಅಂತಲ್ಲ. ಸಣ್ಣ ಡಯಾಮೀಟ್ರ್ ಥ್ರೆಡ್ಡಲ್ಲೂ ಇದಿಷ್ಟೇ ಪಾರ್ಟ್ಸ್ಗಳಿರ್ತವೆ. ಇದಕ್ಕಿಂತ ದೊಡ್ಡ ಡಯಾಮೀಟ್ರು ಪಾರ್ಟ್ಸ್ಗಳಲ್ಲೂ ಇಷ್ಟೇ ಪಾರ್ಟ್ಸ್ಗಳು ಇರ್ತವೆ. ಈ ಪಾರ್ಟ್ಸ್ಗಳನ್ನ ಎಲಿಮೆಂಟ್ಸ್ ಅಂತ ಕರೀತಾರೆ. ನೋಡಿ ಎಷ್ಟೊಂದು ಪಾರ್ಟ್ಸ್ಗಳಿದ್ದಾವೆ. ಇದು ಎಲ್ಲವೂ ಪಾರ್ಟ್ಸ್ಗಳೇ. ಕೆಲವೆಲ್ಲ ಅಲ್ಲಿ ಕಣ್ಣಿಗೆ ಕಾಣುತ್ತೆ, ಕೆಲವು ಇರೋಲ್ಲ. ಈ ಆ್ಯಕ್ಸಿಸ್ ಎಲ್ಲ ನಮಗೆ ಇರೋದಿಲ್ಲ. ಆ್ಯಕ್ಸಿಸ್ಸು, ಪಿಚ್, ಡಯಾಮೀಟ್ರು ಎಲ್ಲ ಇಮ್ಯಾಜಿನರಿ. ಇದು ಮಿಕ್ಕಿದೆಲ್ಲ ಅಲ್ಲಿ ಇರುತ್ತೆ. ಇದು ಮಿಕ್ಕಿದೆಲ್ಲ ಥ್ರೆಡ್ಡಲ್ಲಿ ಇರುತ್ತೆ. ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಎ ಸ್ಕ್ರೂ ಥ್ರೆಡ್. ಈಗ ಇದು ಏನೇನು ಅಂತ ಇಂಡಿವಿಜುವಲಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಕ್ರೆಸ್ಟ್. ಇದು ನೋಡಿ, ಕಾಣಿಸ್ತಾ ಇದೆಯಾ? ಕ್ರೆಸ್ಟ್ ಅಂದರೆ ಟಾಪ್ ಮೋಸ್ಟ್ ಪೋರ್ಷನ್ ಅಲ್ವಾ? ನೋಡಿ, ಟಾಪ್ ಮೋಸ್ಟ್ ಪೋರ್ಷನ್ನ ಕ್ರೆಸ್ಟ್ ಅಂತ ಕರೀತಾರೆ. ಇಲ್ಲಿದೆಯಲ್ಲ ಮೇಲ್ಗಡೆ ತುದಿ, ಆ ಮೇಲ್ಗಡೆ ತುದಿನ ಟಾಪ್ ಮೋಸ್ಟ್ ಪೋರ್ಷನ್ ಇದೆಯಲ್ಲ, ಅದನ್ನು ನಾವು ಕ್ರೆಸ್ಟ್ ಅಂತ ಕರಿತೀವಿ. ಎಲ್ಲೂ ಅದೇ ಕೊಟ್ಟಿದ್ದ ನೋಡಿ. ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ದಿ 2 sides ಆಫ್ ದ ಥ್ರೆಡ್. ನೋಡಿ, ಎರಡೂ ಸೈಡ್ಗಳು, ಆ ಕಡೆಯಿಂದ ವಿ ಥರ ಇದೆಯಲ್ಲ, ಉಲ್ಟಾ ವಿ ಥರ, ಆ ಎರಡೂ ಸೈಡ್ ಬಂದು ಮೇಲ್ಗಡೆ ಜಾಯ್ನ್ ಆಗ್ತಾಯಿದೆಯಲ್ಲ, ಮೇಲ್ಗಡೆ ಜಾಯ್ನ್ ಆಗ್ತದೆ ಅಲ್ವಾ? ಆ ಜಾಯ್ನ್ ಆಗೋ ಪ್ಲೇಸನ್ನ ನೋಡಿ, ಅಲ್ಲಿ ಲೆಫ್ಟು ರೈಟು ಒಂದು ಲೈನ್ ಬಂದು ಮೇಲ್ಗಡೆ ತುದಿನಲ್ಲಿ ಜಾಯ್ನ್ ಆಗ್ತಾಯಿದೆಯಲ್ಲ, ಅದನ್ನು ಕ್ರೆಸ್ಟ್ ಅಂತ ಕರೀತಾರೆ. ಅದು ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ದಿ 2 sides ಆಫ್ ಎ ಥ್ರೆಡ್. ಆ ಥ್ರೆಡ್ದು 2 ಸೈಡು ಬಂದು ಜಾಯ್ನ್ ಆಗುವಂಥ ಟಾಪ್ ಸರ್ಫೇಸು. ಹಾಗೆ ನೆಕ್ಸ್ಟು ರೂಟ್. ಇನ್ನೊಂದು ಎಲಿಮೆಂಟ್ ಹೆಸರು ರೂಟ್. ಅದು ಎಲ್ಲಿರುತ್ತೆ ನೋಡೋಣ. ಕ್ರೆಸ್ಟು ಟಾಪ್ ಮೋಸ್ಟ್ ಪೋರ್ಷನ್ನು, ಆ ಥ್ರೆಡ್ದು ಟಾಪ್ ಮೋಸ್ಟ್ ಪೋರ್ಷನ್ನು. ಆ ರೂಟು ಎಲ್ಲಿರುತ್ತೆ ನೋಡಿ, ಇಲ್ಲಿ ಬಂತು ನೋಡಿ ರೂಟು. ಅದರ ಉಲ್ಟಾ ಇದೆ ನೋಡಿ. ಕ್ರೆಸ್ಟು ಟಾಪಲ್ಲಿತ್ತು, ರೂಟು ಬಾಟಮಲ್ಲಿದೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಮಾರ್ಕ್ ಮಾಡಿರೋದನ್ನ. ರೂಟು ಬಾಟಮಲ್ಲಿದೆ. ಸೊ ದ ಬಾಟಮ್ ಸರ್ಫೇಸ್ ಜಾಯ್ನಿಂಗ್ ದಿ 2 sides ಆಫ್ ದ ಅಡ್ಜಸೆಂಟ್ ಥ್ರೆಡ್ ಈಸ್ ಕಾಲ್ಡ್ ರೂಟ್. ನೋಡಿ, ಆ ಎರಡು ಅಡ್ಜಸೆಂಟ್ ಥ್ರೆಡ್, ಅಕ್ಕಪಕ್ಕದ ಎರಡು ಥ್ರೆಡ್ಡು ಬಂದು ಜಾಯ್ನ್ ಆಗ್ತಾ ಇದೆಯಲ್ಲ ಕೆಳಗಡೆ ಬಾಟಮಲ್ಲಿ. ಥ್ರೆಡ್ದು ಆ ಕಡೆ ಫೇಸು, ಈ ಕಡೆ ಫೇಸು, ಆ ಕಡೆ ಥ್ರೆಡ್ದು ಮತ್ತು ಈ ಕಡೆ ಥ್ರೆಡ್ದು ಎರಡೂ ನೋಡಿ ಇಲ್ಲಿದೆ. ಎರಡೂ ಫೇಸ್ಗಳು ಬಂದು ಕೆಳಗಡೆ ಜಾಯ್ನ್ ಆಗ್ತಾ ಇದೆಯಲ್ಲ, ಅದು ರೂಟ್. ಒಂದೇ ಥ್ರೆಡ್ದು ಆ ಕಡೆ ಈ ಕಡೆ ಇರುವಂಥದ್ದು ಮೇಲ್ಗಡೆ ಬಂದು ಜಾಯ್ನ್ ಆಗುತ್ತಲ್ಲ, ಅದು ಕ್ರೆಸ್ಟು. ಎರಡು ಥ್ರೆಡ್ದು ಅಕ್ಕಪಕ್ಕ ಇರುವಂಥ ಎರಡು ಥ್ರೆಡ್ಡು ಬಂದು ಜಾಯ್ನ್ ಆಗುವಂಥ ಕೆಳಗಡೆ ಪೋರ್ಷನ್ನು ರೂಟು. ನೋಡಿ ನೀಟಾಗಿ ನೋಡ್ತಾ ನಿಮಗೆ ಅದು ಕ್ರೆಸ್ಟು ಅಥವಾ ರೂಟ ಅಂತ ಗೊತ್ತಾಗಬೇಕು. ಓಕೆನಾ?
ಮತ್ತೊಂದು ಫ್ಲ್ಯಾಂಕ್. ಈಗ ನಾನು ಆ ಸೈಡ್ಸು ಅಂತ ಹೇಳಿದ್ನಲ್ಲ, ಎರಡೂ ಸೈಡು, ಈಗ ಆ ಕಡೆ ಥ್ರೆಡ್ಡು ಮತ್ತು ಈ ಕಡೆ ಥ್ರೆಡ್ದು ಒಂದೊಂದು ಸೈಡ್ ಬಂದು ಕೆಳಗಡೆ ಜಾಯ್ನ್ ಆಗ್ತಿದ್ದಾರೆ, ಅದನ್ನು ರೂಟ್ ಅಂತೀವಿ. ಒಂದೇ ಥ್ರೆಡ್ದು ಆ ಕಡೆ ಸೈಡು ಈ ಕಡೆ ಸೈಡು ಬಂದು ಮೇಲ್ಗಡೆ ಜಾಯ್ನ್ ಆಗ್ತಾಯಿದೆಯಲ್ಲ, ಅದನ್ನು ಕ್ರಸ್ಟ್ ಅಂತೀವಿ. ನೋಡಿ, ಇದನ್ನು ಆ ಸೈಡ್ ಹೇಳಿದ್ವಲ್ಲ, ಆ ಸೈಡನ್ನ ಫ್ಲ್ಯಾಂಕ್ ಅಂತ ಕರಿತೀವಿ. ನೋಡಿ, ಆ ಸೈಡನ್ನ ಫ್ಲ್ಯಾಂಕ್ ಅಂತ ಕರಿತೀವಿ. ಆ ಸೈಡು ಆ ಕಡೆ ಈ ಕಡೆ ಎರಡೂ ಫ್ಲ್ಯಾಂಕು ಬಂದು ಮೇಲ್ಗಡೆ ಪಾಯಿಂಟ್ ಜಾಯ್ನ್ ಆಗುತ್ತಲ್ಲ, ಅದು ಕ್ರಸ್ಟು. ಈ ಕಡೆ ಥ್ರೆಡ್ದು ಈ ಕಡೆ ಥ್ರೆಡ್ದು ಫ್ಲ್ಯಾಂಕು ಬಂದು ಕೆಳಗಡೆ ಜಾಯ್ನ್ ಆಗುತ್ತಲ್ಲ, ಅದು ರೂಟು. ಆ ಫೇಸ್ ಇದೆಯಲ್ಲ, ಅದನ್ನು, ಆ ಸೈಡ್ ಇದೆಯಲ್ಲ, ಅದನ್ನು ಫ್ಲ್ಯಾಂಕ್ ಅಂತ ಕರೀತಾರೆ. ದ ಸರ್ಫೇಸ್ ಜಾಯ್ನಿಂಗ್ ದಿ ಕ್ರಸ್ಟ್ ಆ್ಯಂಡ್ ದಿ ರೂಟ್ ಈಸ್ ಕಾಲ್ಡ್ ಫ್ಲ್ಯಾಂಕ್. ಫ್ಲ್ಯಾಂಕ್ ಅಂದರೆ ಏನಪ್ಪ ಅಂದರೆ, ರೂಟು ಮತ್ತು ಕ್ರಸ್ಟನ್ನು ಜಾಯಿನ್ ಮಾಡುತ್ತಲ್ಲ ಒಂದು ಸರ್ಫೇಸು, ಆ ಲೈನ್ ಇದೆಯಲ್ಲ, ಆ ಸರ್ಫೇಸ್, ಅದು ಪೂರ್ತಿ ಆ ಸರ್ಫೇಸ್ನ ಫ್ಲ್ಯಾಂಕ್ ಅಂತ ಕರೀತಾರೆ. ಕ್ರಸ್ಟ್ ಅಂದರೆ ಟಾಪ್ ಮೋಸ್ಟ್ ಪೋರ್ಷನ್ನು, ಒಂದೇ ಥ್ರೆಡ್ದು ಎರಡು ಫ್ಲ್ಯಾಂಕ್ಗಳು ಮೇಲ್ಗಡೆ ಬಂದು ಜಾಯ್ನ್ ಆಗುವಂಥ ಜಾಗ ಕ್ರಸ್ಟ್. ಬೇರೆ ಬೇರೆ ಅಕ್ಕಪಕ್ಕದ್ದು ಎರಡು ಥ್ರೆಡ್ಗಳದ್ದು ಫ್ಲ್ಯಾಂಕ್ಗಳು ಕೆಳಗಡೆ ಬಂದು ಜಾಯ್ನ್ ಆಗೋ ಜಾಗ ರೂಟು. ಸೊ ಆ ಜಾಯ್ನ್ ಆಗೋ ಫೇಸ್ ಇದೆಯಲ್ಲ, ಅದನ್ನು ಫ್ಲ್ಯಾಂಕ್ ಅಂತ ಕರೀತಾರೆ. ಅದನ್ನು ಫ್ಲ್ಯಾಂಕ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಸೈಡು ಇನ್ನೊಂದು ಒರಿಜಿನಲ್ ಥ್ರೆಡ್ ಇರೋದೇ ಪಿಕ್ಚರ್ ಹಾಕಿದ್ದೀನಿ. ರೂಟು ಇಲ್ಲಿ ತೋರಿಸಿದೆ ನೋಡಿ, ಒಳಗಡೆ ಪೋರ್ಷನು ಇಲ್ಲಿದೆ ನೋಡಿ, ಒಳಗಡೆ ಪೋರ್ಷನು ರೂಟು, ಹಾಗೆ ಮೇಲ್ಗಡೆ ಪೋರ್ಷನು ಕ್ರಸ್ಟು, ಸೈಡು ಈ ಕಡೆ ಮೇಲ್ಗಡೆ ಇದೆ ನೋಡಿ ಸೈಡ್, ಅದನ್ನು ಫ್ಲ್ಯಾಂಕ್ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ? ಓಕೆ, ಗುಡ್. ನೆಕ್ಸ್ಟು ಥ್ರೆಡ್ ಆ್ಯಂಗಲ್. ಈ ಥ್ರೆಡ್ಗೆ ಒಂದು ಆ್ಯಂಗಲ್ ಇರುತ್ತೆ. ನೀವು ನೋಡ್ತಿರಲ್ಲ, ಥ್ರೆಡ್ಡು, ನಟ್ಟು ಬೋಲ್ಟು, ಪ್ರತಿಯೊಂದಕ್ಕೂ ತನ್ನದೇ ಆದ ಆ್ಯಂಗಲ್ಸ್ ಇರುತ್ತವೆ. ಆ ಆ್ಯಂಗಲ್ಲು ಬೇರೆ ಬೇರೆ ಆ್ಯಂಗಲ್ ಇರುವಂಥ ನಟ್ಟು ಬೋಲ್ಟ್ಗಳು ಸಿಗುತ್ತವೆ. ಆ ಬೇರೆ ಬೇರೆ ಆ್ಯಂಗಲ್ ಇರುವಂಥ ಥ್ರೆಡ್ಡು ಇದ್ದಾವೆ. ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳಿರುವಂಥ ಥ್ರೆಡ್ಗಳನ್ನ ಬಳಸ್ತೀವಿ. ನೋಡಿ, ಥ್ರೆಡ್ ಆ್ಯಂಗಲ್ಲು ಇಲ್ಲಿ ಬಂತು, ಎರಡೂ ಕಡೆ ಮಾರ್ಕ್ ಮಾಡಿದೆ ನೋಡಿ, ಅದು 60 ಡಿಗ್ರಿ ಇದೆ, ಕೆಲವು 55 ಡಿಗ್ರಿ ಇರುತ್ತೆ. ಸೊ ಇದು ಬೇರೆ ಬೇರೆ ಆ್ಯಂಗಲ್ ಇರುವಂಥ ಥ್ರೆಡ್ಗಳು ಸಿಗುತ್ತವೆ. ಇದು ಏನಪ್ಪ ಅಂತಂದರೆ, ದ ಇನ್ಕ್ಲೂಡೆಡ್ ಆ್ಯಂಗಲ್ ಬಿಟ್ವೀನ್ ದಿ ಫ್ಲ್ಯಾಂಕ್ಸ್ ಆಫ್ ಅಡ್ಜಸೆಂಟ್ ಥ್ರೆಡ್. ಅಡ್ಜಸೆಂಟ್ ಥ್ರೆಡ್ ಅಂದರೆ ಅಕ್ಕಪಕ್ಕದ್ದು ಅಂತ. ಅಕ್ಕಪಕ್ಕದ್ದು ಎರಡು ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ದು ಎರಡು ಫ್ಲ್ಯಾಂಕ್ದು ಇದೆಯಲ್ಲ, ಎರಡೂ ಫ್ಲ್ಯಾಂಕ್ಗಳನ್ನ ಇನ್ಕ್ಲೂಡೆಡ್ ಆ್ಯಂಗಲ್, ಎರಡೂ ಥ್ರೆಡ್ಗಳ ಇನ್ಕ್ಲೂಡೆಡ್ ಆ್ಯಂಗಲ್ನ ಥ್ರೆಡ್ ಆ್ಯಂಗಲ್ ಅಂತ ಕರಿತೀವಿ. ಈ ಥ್ರೆಡಲ್ಲಿ, ಪಿಕ್ಚರಲ್ಲಿ ತೋರಿಸ್ತಾ ಇರೋ ಥ್ರೆಡ್ಡಲ್ಲಿ 60 ಡಿಗ್ರಿ ಇದೆ ಆ್ಯಂಗಲು, 60 ಡಿಗ್ರಿ ಇದೆ. ಸೊ ಆ ಕಡೆ ಈ ಕಡೆ ಎರಡೂ ಫ್ಲ್ಯಾಂಕ್ಗಳು ಬಂದು ಜಾಯ್ನ್ ಆಗುತ್ತೆ. ಆ ಜಾಯ್ನ್ ಆಗೋ ಭಾಗ, ಕೆಳಗಡೆ ಜಾಯ್ನ್ ಆಗೋ ಭಾಗನ ರೂಟ್ ಅಂತ ಕರಿತೀವಿ. ಒಂದೇ ಥ್ರೆಡ್ದು ಆ ಕಡೆ ಈ ಕಡೆ ಫ್ಲ್ಯಾಂಕು ಮೇಲ್ಗಡೆ ಹೋಗಿ ಜಾಯ್ನ್ ಆಗುತ್ತೆ, ಅದನ್ನು ಕ್ರಸ್ಟ್ ಅಂತ ಕರಿತೀವಿ. ಆ ಕ್ರಸ್ಟಿಂದ ರೂಟ್ ತನಕ ಬರುವಂಥ ಜಾಗ ಏನಿದೆ, ಅದನ್ನು ಫ್ಲ್ಯಾಂಕ್ ಅಂತ ಕರಿತೀವಿ. ಮತ್ತು ಅಕ್ಕಪಕ್ಕದ ಎರಡೂ ಥ್ರೆಡ್ಗಳ ಇನ್ಕ್ಲೂಡೆಡ್ ಆ್ಯಂಗಲ್ನ ಥ್ರೆಡ್ ಆ್ಯಂಗಲ್ ಅಂತ ಕರಿತೀವಿ. ಇನ್ನು ಡೆಪ್ತ್ ಅಂದರೆ ಏನು? ಇಲ್ಲಿ ನೋಡಿ, ಈ ಫಿಗರಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಡೆಪ್ತು ಕೊಟ್ಟಿದ್ದಾರೆ. ಕ್ರಸ್ಟ್ಗೂ ರೂಟ್ಗೂ ಇರೋವಂಥ ಗ್ಯಾಪು, ವರ್ಟಿಕಲ್ ಗ್ಯಾಪು. ನಿಮಗೆ ಥ್ರೆಡ್ ಮೇಲೆ ತೊಗೊಂಡ್ರೆ ಇನ್ಕ್ಲೈನ್ಡ್ ಆಗುತ್ತೆ. ಬಟ್ ಇಲ್ಲಿ ಅವ್ನು ತೋರಿಸಿರೋದು ಡೈರೆಕ್ಟಾಗಿ 90 ಡಿಗ್ರಿಲಿ ತೊಗೊಂಡಿರೋವಂಥ, ಪರ್ಪೆಂಡಿಕ್ಯುಲರಾಗಿ ತೊಗೊಂಡಿರೋವಂಥ ಡಿಸ್ಟೆನ್ಸ್ ಅದು. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿ ನೋಡಿ ಕೊಟ್ಟಿದ್ದಾನೆ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೆಟ್ಟಿಗಿದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ರೂಟ್ಸ್ ಆ್ಯಂಡ್ ಕ್ರಸ್ಟ್ ಆಫ್ ದಿ ಥ್ರೆಡ್. ರೂಟು ಮತ್ತು ಥ್ರೆಡ್ಗೆ ಇರೋವಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು, ಸ್ಲೋಪಲ್ಲ. ರೂಟಿಂದ ಮತ್ತು ರೂಟಿಂದ ಕ್ರಸ್ಟ್ಗೆ ಇರೋವಂಥ ಸ್ಲೋಪಲ್ಲ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು, ಸ್ಟ್ರೈಟ್ ಡಿಸ್ಟೆನ್ಸನ್ನು ಡೆಪ್ತ್ ಅಂತ ಕರೀತಾನೆ. ನೆಕ್ಸ್ಟು ಮೇಜರ್ ಡಯಾಮೀಟರ್. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಗಮನ ಇಟ್ಟು ನೋಡಿ ಒಂಚೂರು. ಇದು ಮೇಜರ್ ಡಯಾಮೀಟರ್. ಇಲ್ಲಿ ನೋಡಿ, ಮೇಜರ್ ಡಯಾಮೀಟ್ರು ಕಾಣಿಸ್ತಾ ಇದೆಯಾ? ಅಂದರೆ ಮೇಜರ್ ಡಯಾಮೀಟ್ರು ಅಂತಂದರೆ ಕ್ರಸ್ಟಿಂದ ಕ್ರಸ್ಟ್ಗೆ ಇರೋವಂಥ ಡಿಸ್ಟೆನ್ಸನ್ನು ಮೇಜರ್ ಡಯಾಮೀಟ್ರು ಅಂತ ಕರಿತೀವಿ. ಕ್ರಸ್ಟಿಂದ ಕ್ರಸ್ಟ್ಗೆ ಅಲ್ವಾ? ಈ ಕಡೆ ಮೇಲ್ಗಡೆ ಇರೋವಂಥ ಕ್ರಸ್ಟು, ಕೆಳಗಡೆ ಇರೋವಂಥ ಕ್ರಸ್ಟು, ಹೌದು ತಾನೆ? ಇಲ್ಲಿ ನೋಡಿ, ಮೇಜರ್ ಡಯಾಮೀಟ್ರು ಕೊಟ್ಟಿದ್ದಾನೆ.
ಎರಡು ಕಡೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನಾನು. ಇದು ಮೇಜರ್ ಡಯಾಮೀಟರು. ಇದು ಏನಪ್ಪ ಅಂತಂದರೆ, ಟೆಕ್ನಿಕಲಾಗಿ ಹೇಳಬೇಕು ಅಂದರೆ, ಇನ್ ದ ಕೇಸ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್ಸ್, ಇಟ್ ಈಸ್ ದಿ ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಆನ್ ವಿಚ್ ದ ಥ್ರೆಡ್ ಆರ್ ಕಟ್. ಅಂದರೆ ಈ ಥ್ರೆಡ್ಡು ಕಟಿಂಗ್ ಆಗೋಕ್ಕಿಂತ ಮುಂಚೆ ಬ್ಲ್ಯಾಂಕ್ ಇರುತ್ತೆ, ಸುಮ್ಮನೆ ಒಂದು ರೌಂಡ್ ರಾಡ್ ಥರ ಇರುತ್ತಲ್ಲ, ಆ ರೌಂಡ್ ರಾಡ್, ಈಗ ಇಂಥ ಥ್ರೆಡ್ಡನ್ನು ತಯಾರು ಮಾಡಬೇಕು ಅಂತಂದರೆ ಒಂದು ಡಯಾಮೀಟ್ರ್ ಇರುವಂಥ ಒಂದು ರಾಡನ್ನು ನಮಗೆ ಕೊಡ್ತಾರೆ. ಅದನ್ನು ಬ್ಲ್ಯಾಂಕ್ ಅಂತ ಕರಿತೀವಿ. ಥ್ರೆಡ್ ಆಗೋಕ್ಕಿಂತ ಮುಂಚೆ ಇರುತ್ತಲ್ಲ ಬ್ಲ್ಯಾಂಕು, ಆ ಬ್ಲ್ಯಾಂಕನ್ನ ನಾವು ಎಕ್ಸ್ಟರ್ನಲ್ ಡಯಾಮೀಟರ್, ಅದು ಆ ಬ್ಲ್ಯಾಂಕ್ದು ಡಯಾಮೀಟ್ರನ್ನ ನಾವು ಮೇಜರ್ ಡಯಾಮೀಟರ್ ಅಂತ ಕರಿತೀವಿ. ಥ್ರೆಡ್ಡು ಕಟ್ಟಾಗೋಕ್ಕಿಂತ ಮುಂಚೆ ಬ್ಲ್ಯಾಂಕ್ದು ಡಯಾಮೀಟ್ರನ್ನ ನಾವು ಮೇಜರ್ ಡಯಾಮೀಟರ್ ಅಂತ ಕರಿತೀವಿ. ಥ್ರೆಡ್ ಕಟ್ ಆದಮೇಲೆ ಕ್ರಸ್ಟಿಂದ ಕ್ರಸ್ಟಿಗೆ ತೊಗೋತೀವಲ್ಲ, ಅದನ್ನು ಮೇಜರ್ ಡಯಾಮೀಟರ್ ಅಂತ ಕರಿತೀವಿ. ಅಲ್ಲಿಂದ ಕ್ರಸ್ಟಿಂದ ಕ್ರಸ್ಟಿಗೆ ಇರೋದೇ ಬ್ಲ್ಯಾಂಕು. ನಿಮ್ಗೆ ಆ ಸೈಜ್ ಕೊಟ್ಬಿಟ್ಟಿರ್ತಾನೆ, ಮಧ್ಯದಲ್ಲಿ ತಾನೇ ಕೆಳಗಡೆ ಗ್ರೂ ತಾನೇ ನೀವು ಕಟ್ ಮಾಡೋದು, ಕೆಳಗಡೆ ಗ್ರೂ ಮಾತ್ರ ಕಟ್ ಮಾಡ್ಕೊಂಡು ಹೋಗೋದು. ಸೊ ಯಾವುದು ಡಯಾಮೀಟ್ರ್ ಯಾವುದಪ್ಪ ಅಂತಂದರೆ ಬ್ಲ್ಯಾಂಕ್ ಡಯಾಮೀಟ್ರದು. ಥ್ರೆಡ್ನ ಕಟ್ ಮಾಡೋಕ್ಕಿಂತ ಮುಂಚೆ ಆ ರಾಡ್ ಕೊಟ್ಟಿರ್ತಾನಲ್ಲ, ಆ ರಾಡನ್ನು ಬ್ಲ್ಯಾಂಕ್ ಅಂತ ಕರಿತೀವಿ. ಆ ಬ್ಲ್ಯಾಂಕ್ದು ಡಯಾಮೀಟ್ರನ್ನ ಮೇಜರ್ ಡಯಾಮೀಟರ್ ಅಂತ ಕರೀತಾರೆ. ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್ದು ಮೇಜರ್ ಡಯಾಮೀಟರ್ ಯಾವುದಪ್ಪ ಅಂತಂದರೆ ಬ್ಲ್ಯಾಂಕ್ದು ಡಯಾಮೀಟರು ಈಸ್ ಎ ಮೇಜರ್ ಡಯಾಮೀಟರ್ ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಇನ್ ಕೇಸ್ ಆಫ್ ಇಂಟರ್ನಲ್ ಡಯಾಮೀಟ್ರ್ ಆಗಿಬಿಟ್ರೆ, ಇಟ್ ಈಸ್ ದಿ ಲಾರ್ಜೆಸ್ಟ್ ಡಯಾಮೀಟರ್ ಆಫ್ಟರ್ ದಿ ಥ್ರೆಡ್ ಆರ್ ಕಟ್ಸ್. ಇನ್ ಕೇಸ್ ಇಂಟರ್ನಲ್ ಥ್ರೆಡ್ ಆದರೆ ಥ್ರೆಡ್ ಕಟಿಂಗ್ ಎಲ್ಲ ಆದಮೇಲೆ ಸಿಗುವಂಥ ಲಾರ್ಜರ್ ಡಯಾಮೀಟರ್ ಇಸ್ ದಿ ಮೇಜರ್ ಡಯಾಮೀಟರ್. ಇಂಟರ್ನಲ್ ಥ್ರೆಡ್ಡಲ್ಲಿ ದೊಡ್ಡದು ಡಯಾಮೀಟ್ರ್ ಯಾವುದು ಇರ್ತದೆ ಅದೇ ಮೇಜರ್ ಡಯಾಮೀಟರು. ಎಕ್ಸ್ಟರ್ನಲ್ ಥ್ರೆಡ್ಡಲ್ಲಿ ಬ್ಲ್ಯಾಂಕ್ ಡಯಾಮೀಟರ್ ಇಸ್ ದಿ ಮೇಜರ್ ಡಯಾಮೀಟರು. ಅದೇ ಇಂಟರ್ನಲ್ ಥ್ರೆಡ್ಡಲ್ಲಿ ಥ್ರೆಡ್ ಕಟಿಂಗ್ ಆದಮೇಲೆ ಆ ಥ್ರೆಡ್ಡಲ್ಲಿ ಬರೋವಂಥ ದೊಡ್ಡ ಸೈಜೇ ಮೇಜರ್ ಡಯಾಮೀಟರ್. ಲಾರ್ಜರ್ ಏನು ಡಿಸ್ಟೆನ್ಸ್ ಇದೆ, ಆ ಲಾರ್ಜರ್ ಡಯಾಮೀಟ್ರನ್ನೇ ನಾವು ಮೇಜರ್ ಡಯಾಮೀಟರ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ದಿ ಇಂಟರ್ನಲ್ ಥ್ರೆಡ್ಸಲ್ಲಿ, ಎಕ್ಸ್ಟರ್ನಲ್ ಥ್ರೆಡ್ಡಲ್ಲಿ ಬ್ಲ್ಯಾಂಕ್ ಸೈಜು, ಇಂಟರ್ನಲ್ ಥ್ರೆಡ್ಡಲ್ಲಿ ಲಾರ್ಜರ್ ಡಯಾಮೀಟ್ರು. ಇಲ್ಲಿದೆ ನೋಡಿ, ತೋರಿಸಿದ್ದೀನಿ ಇಲ್ಲಿ ಲಾರ್ಜರ್ ಡಯಾಮೀಟರು. ಇದು ಎಕ್ಸ್ಟರ್ನಲ್ ಥ್ರೆಡ್ಗೆ ಲಾರ್ಜರ್ ಡಯಾಮೀಟ್ರು. ಇದು ಮೇಲ್ಗಡೆ ಇರೋದು ಇಂಟರ್ನಲ್ ಥ್ರೆಡ್ಗೆ ಅದು ಒಳಗಡೆ ಇರೋದು ಮೇಜರ್ ಡಯಾಮೀಟರು. ಕಾಣಿಸ್ತಿದೆ ಇಲ್ಲಿ, ಈ ಕೆಳಗಡೆ ಇರೋದು ಎಕ್ಸ್ಟರ್ನಲ್ ಥ್ರೆಡ್ಡು, ಮೇಲ್ಗಡೆ ಇರೋದು ಇಂಟರ್ನಲ್ ಥ್ರೆಡ್ಡು. ಹಾಗೆ ಮೇಜರ್ ಡಯಾಮೀಟ್ರು ಅಂತಂದಮೇಲೆ ಮೈನರ್ ಡಯಾಮೀಟ್ರೂ ಇರುತ್ತೆ. ಇಲ್ಲೂ ಕೂಡ ಅದೇ ಥರನೇ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ಗೆ ಸ್ವಲ್ಪ ನೋಡಿಕೊಂಡು ನಾವು ಅದನ್ನು ಹೇಳಬೇಕಾಗುತ್ತೆ. ಫಾರ್ ಎಕ್ಸ್ಟರ್ನಲ್ ಥ್ರೆಡ್ಸ್, ದ ಮೈನರ್ ಡಯಾಮೀಟರ್ ಈಸ್ ದಿ ಸ್ಮಾಲೆಸ್ಟ್ ಡಯಾಮೀಟರ್ ಆಫ್ಟರ್ ಕಟಿಂಗ್ ದಿ ಫುಲ್ ಥ್ರೆಡ್ಡು ಎಲ್ಲ ಕಟಿಂಗ್ ಆದಮೇಲೆ, ಎಕ್ಸ್ಟರ್ನಲ್ ಥ್ರೆಡ್ಡಲ್ಲಿ ಫುಲ್ ಕಟಿಂಗ್ ಎಲ್ಲ ಆದಮೇಲೆ ಸ್ಮಾಲೆಸ್ಟ್ ಡಯಾಮೀಟ್ರನ್ನ ನಾವು ಮೈನರ್ ಡಯಾಮೀಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಒಳಗಡೆದು ರೂಟಿಂದ ರೂಟ್ ಇದೆಯಲ್ಲ, ಮೇಜರ್ ಡಯಾಮೀಟ್ರು ಕ್ರಸ್ಟಿಂದ ಕ್ರಸ್ಟ್ಗಿತ್ತು, ಮೈನರ್ ಡಯಾ ರೂಟಿಂದ ರೂಟ್ಗೆ ಇದೆಯಲ್ಲ, ಅದನ್ನು ಮೈನರ್ ಡಯಾ ಅಂತ ಕರಿತೀವಿ. ಇಟ್ ಈಸ್ ದಿ ಸ್ಮಾಲೆಸ್ಟ್ ಡಯಾಮೀಟರ್ ಇಫ್ ಇಟ್ ಈಸ್ ಎಕ್ಸ್ಟರ್ನಲ್ ಥ್ರೆಡ್ಡಲ್ಲಿ ಅದು ಸ್ಮಾಲೆಸ್ಟ್ ಡಯಾಮೀಟರು, ಅದನ್ನು ಮೈನರ್ ಡಯಾಮೀಟರ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಇಂಟರ್ನಲ್ ಥ್ರೆಡ್, ಇಟ್ ಈಸ್ ದಿ ಡಯಾಮೀಟರ್ ಆಫ್ ದಿ ಹೋಲ್ ಡ್ರಿಲ್ಡ್ ಫಾರ್ ಫಾರ್ಮಿಂಗ್ ದಿ ಥ್ರೆಡ್. ಇದು ಇಂಟರ್ನಲ್ ಥ್ರೆಡ್ಡಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ನಾವು ಇಂಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ಒಂದು ಹೋಲ್ ಮಾಡ್ಕೋತೀವಲ್ಲ, ಇಂಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡಬೇಕು. ಇಂಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ನಾವು ಒಂದು ಹೋಲ್ ಮಾಡ್ಕೋತೀವಲ್ವ, ಆ ಹೋಲ್ ಅದನ್ನು ಡ್ರಿಲ್ ಮಾಡ್ತೀವಲ್ಲ, ಆ ಹೋಲ್ ಡಯಾಮೀಟರ್ನೇ ಮೈನರ್ ಡಯಾಮೀಟರ್. ಆ ಹೋಲ್ದ ಡಯಾಮೀಟರು ಮೈನರ್ ಡಯಾಮೀಟರು. ಕಟ್ ಆದಮೇಲೆ ದೊಡ್ಡದು ಬರುವಂಥದ್ದು ಮೇಜರ್ ಡಯಾಮೀಟರು. ಇಲ್ಲಿ ಹೋಲ್ದ ಡಯಾಮೀಟರ್ನೇ ಮೈನರ್ ಡಯಾಮೀಟರು ಇನ್ ಕೇಸ್ ಆಫ್ ಇಂಟರ್ನಲ್ ಥ್ರೆಡ್. ಎಕ್ಸ್ಟರ್ನಲ್ ಥ್ರೆಡ್ಡಲ್ಲಿ ಥ್ರೆಡ್ ಕಟ್ಟಾದಮೇಲೆ ಸಿಗುವಂಥ ಸ್ಮಾಲೆಸ್ಟ್ ಡಯಾಮೀಟರ್ ಈಸ್ ದಿ ಮೈನರ್ ಡಯಾಮೀಟರ್. ಇನ್ ಕೇಸ್ ಆಫ್ ಇಂಟರ್ನಲ್ ಥ್ರೆಡ್, ಇಟ್ ಈಸ್ ದಿ ಡಯಾಮೀಟರ್ ಆಫ್ ದಿ ಡ್ರಿಲ್ ಹೋಲ್. ಆ ಹೋಲ್ನ ನಾವು ಮಾಡ್ಕೊತೀವಲ್ಲ, ಆ ಹೋಲ್ದ ಡಯಾಮೀಟ್ರನ್ನೇ
ಮೈನರ್ ಡಯಾಮೀಟರ್. ಇಲ್ಲಿದೆ ನೋಡಿ ಮೈನರ್ ಡಯಾಮೀಟರು ಲೆಫ್ಟಲ್ಲಿ ರೈಟಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ ನಾನು. ಒಳಗಡೆ ರೂಟಿಂದ ರೂಟ್ಗೆ ಇರೋವಂಥದ್ದು ಮೈನರ್ ಡಯಾಮೀಟರ್ ಕಾಣಿಸ್ತಾ ಇದೆಯಾ? ನೋಡಿ ಈ ಕಡೆ ಲೆಫ್ಟಲ್ಲಿ ರೈಟಲ್ಲಿ ಎರಡು ಕಡೆ ನಾನು ಇದು ಮೇಜರ್ ಡಯಾಮೀಟ್ರು ದೊಡ್ಡದಿದೆ, ಬಟ್ ಅಲ್ಲಿ ನಾನು ರೌಂಡ್ ಮಾರ್ಕ್ ಮಾಡಿರೋದು ಮೈನರ್ ಡಯಾಮೀಟ್ರಿಗೆ, ಗೊತ್ತಾಗಲಿ ನಿಮಗೆ ಅಂತ. ಓಕೆ, ನೆಕ್ಸ್ಟ್ ಏನು ಅಂತ ನೋಡೋಣ. ಇನ್ನು ಪಿಚ್ ಡಯಾಮೀಟರ್. ಪಿಚ್ ಡಯಾಮೀಟ್ರಿಗೆ ಇನ್ನೊಂದು ಹೆಸರು ಎಫೆಕ್ಟಿವ್ ಡಯಾಮೀಟರ್. ಪಿಚ್ ಡಯಾಮೀಟ್ರಿಗೆ ಮತ್ತೊಂದು ಹೆಸರು ಎಫೆಕ್ಟಿವ್ ಡಯಾಮೀಟರ್. ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪಿಚ್ ಡಯಾಮೀಟ್ರು ಫಸ್ಟ್ ಎಫೆಕ್ಟಿವ್ ಡಯಾಮೀಟ್ರು ಅಂತ ಕೊಟ್ಬಿಡ್ತಾನೆ. ಇದೇನಪ್ಪ ಎಫೆಕ್ಟಿವ್ ಡಯಾಮೀಟ್ರು ನಮ್ಗೆ ಹೇಳೇ ಕೊಟ್ಟಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಫೆಕ್ಟಿವ್ ಡಯಾಮೀಟ್ರ್ ಅಂತಂದರೆ ಪಿಚ್ ಡಯಾಮೀಟರು. ಪಿಚ್ ಡಯಾಮೀಟ್ರಿಗೆ ಇನ್ನೊಂದು ಹೆಸರು ಎಫೆಕ್ಟಿವ್ ಡಯಾಮೀಟರ್. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ ಪಿಚ್ ಡಯಾಮೀಟರು. ಈ ಪಿಚ್ ಡಯಾಮೀಟ್ರು ಎಲ್ಲಪ್ಪ ಇದೆ ಅಂತಂದರೆ ಮೇಜರ್ ಡಯಾಮೀಟರು ಮತ್ತು ಮೈನರ್ ಡಯಾಮೀಟ್ರು ಎರಡಕ್ಕೂ ಮಧ್ಯದಲ್ಲಿದೆ. ನೋಡಿ, ಅಬ್ಸರ್ವ್ ಮಾಡಿ, ಮೇಜರ್ ಡಯಾಮೀಟ್ರು ಮತ್ತು ಮೈನರ್ ಡಯಾಮೀಟ್ರ್ ಎರಡಕ್ಕೂ ಮಧ್ಯದಲ್ಲಿದೆ ಆಲ್ಮೋಸ್ಟ್. ಕಾಣಿಸ್ತಾ ಇದೆಯಾ ಪಿಚ್ ಡಯಾಮೀಟ್ರು? ಇಲ್ಲಿದೆ ನೋಡಿ. ಸೊ ಇದು ಮೇಜರ್ ಡಯಾಮೀಟ್ರಿಗೂ ಮತ್ತು ಮಧ್ಯದಲ್ಲಿರೋವಂಥ ಇದು ಮೈನರ್ ಡಯಾಮೀಟ್ರಿಗೂ ಮಧ್ಯದಲ್ಲಿರೋದು. ಇದನ್ನು ಹೇಗೆ ಹೇಳ್ಬೇಕು ಅಂದರೆ ದ ಡಯಾಮೀಟರ್ ಆಫ್ ದ ಥ್ರೆಡ್ ಅಟ್ ವಿಚ್ ದ ಥ್ರೆಡ್ ಥಿಕ್ನೆಸ್ ಈಸ್ ಈಕ್ವಲ್ ಟು ಒನ್ ಆಫ್ ದ ಪಿಚ್. ಈ ಪಿಚ್ದು ಥಿಕ್ನೆಸ್ ಏನಿರುತ್ತೆ ಅದರದ್ದು ಆಫು ಥ್ರೆಡ್ಡಲ್ಲಿ ಇದೆಯಲ್ಲ ಅದರ ಆಫು ಆ ಡಿಸ್ಟೆನ್ಸಲ್ಲಿ ಆ ಕಡೆ ಈ ಕಡೆ ಆ ಡಿಸ್ಟೆನ್ಸನ್ನು ನಾವು ಪಿಚ್ ಡಯಾಮೀಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೂ ತೋರಿಸಿದ್ದೀನಿ. ಪಿಚ್ ಡಯಾಮೀಟರು ಮೇಜರ್ ಡಯಾಮೀಟ್ರು ಮತ್ತು ಮೈನರ್ ಡಯಾಮೀಟ್ರು ಎರಡಕ್ಕೂ ಮಧ್ಯದಲ್ಲಿ ಇದೆ. ಕಾಣಿಸ್ತಾ ಇದೆ ಅಲ್ವಾ? ಕ್ರಸ್ಟು ರೂಟು ಎರಡಕ್ಕೂ ಮಧ್ಯದಲ್ಲಿದೆ. ಕ್ರಸ್ಟು ಮತ್ತು ರೂಟು ಎರಡಕ್ಕೂ ಮಧ್ಯದಲ್ಲಿದೆ. ಇದನ್ನು ಪಿಚ್ ಡಯಾಮೀಟರ್ ಅಥವಾ ಎಫೆಕ್ಟಿವ್ ಡಯಾಮೀಟರ್ ಅಂತ ಕರೀತಾರೆ. ಇನ್ನು ಪಿಚ್ ಡಯಾಮೀಟರ್ ಅಂತಂದರೆ ಪಿಚ್ ಅನ್ನೋದು ಒಂದಿರಬೇಕಲ್ವ. ಆ ಪಿಚ್ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ. ಪಿಚ್ ಸ್ಟ್ರೈಟ್ ಲೈನು, ಎರಡೂ ಕ್ರಸ್ಟ್ಗಳು ಅಂದರೆ ಎರಡೂ ಥ್ರೆಡ್ಗಳದ್ದು ಸ್ಟ್ರೈಟ್ ಲೈನ್ನ ಏನು ಡಿಸ್ಟೆನ್ಸ್ ಇದೆ ಅದನ್ನು ಪಿಚ್ ಅಂತ ಕರೀತಾರೆ. ಇಲ್ಲಿ ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಅದನ್ನು ಪಿಚ್ ಅಂತ ಕರೀತಾನೆ. ಸೊ ಪಿಚ್ ಅಂದರೆ ಇಟ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ಎ ಕರಸ್ಪಾಂಡಿಂಗ್ ಪಾಯಿಂಟ್ ಆನ್ ದಿ adjacent thread measured parallel to the axis. ಇದೇನಪ್ಪ ಅಂತಂದರೆ ಒಂದು ಥ್ರೆಡ್ದು ಪಾಯಿಂಟಿಂದ ಪಕ್ಕದ ಥ್ರೆಡ್ ಪಾಯಿಂಟ್ಗೆ ಇರುವಂಥ ಡಿಸ್ಟೆನ್ಸನ್ನು ಪ್ಯಾರಲಲ್ಲಾಗಿ ಆ್ಯಕ್ಸಿಸ್ಗೆ ಪ್ಯಾರಲಲ್ಲಾಗಿ ಮೆಷರ್ ಮಾಡ್ತೀವಲ್ಲ ಅದನ್ನು ಪಿಚ್ ಅಂತ ಕರಿತೀವಿ. ಪಿಚ್ ಅಂತಂದರೆ ಆ್ಯಕ್ಸಿಸ್ಗೆ ಪ್ಯಾರಲಲ್ಲಾಗಿ ಮೆಷರ್ ಮಾಡೋದು, ಹೆಂಗೆಂಗೋ ಮೆಷರ್ ಮಾಡಿಬಿಡೋದಲ್ಲ. ಆ್ಯಕ್ಸಿಸ್ಗೆ ಪ್ಯಾರಲಲ್ಲಾಗಿ ಮೆಷರ್ ಮಾಡೋದು. ಒಂದು ಥ್ರೆಡ್ ಪಾಯಿಂಟಿಂದ ಮತ್ತೊಂದು ಥ್ರೆಡ್ ಪಕ್ಕದ ಇನ್ನೊಂದು ಥ್ರೆಡ್ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ತನಕ ಇರೋ ಡಿಸ್ಟೆನ್ಸನ್ನು ಪಿಚ್ ಅಂತ ಕರಿತೀವಿ. ನಾವು ಇವಾಗಲೇ ಸ್ಕ್ರೂ ಥ್ರೆಡ್ ಇದು ಮೈಕ್ರೋಮೀಟ್ರ್ ನೋಡಿದ್ವಿ. ಮೈಕ್ರೋಮೀಟ್ರಲ್ಲಿ 0.5 mm ಪಿಚ್ ಅದು ಅಂತ ನಾನು ನಿಮಗೆ ಹೇಳಿದ್ದೆ. ಜ್ಞಾಪಕ ಇದ್ದರೆ ಅದು ಹಾಗೆ ಜ್ಞಾಪಕ ಮಾಡ್ಕೊಳ್ಳಿ. ಆ ಪಿಚ್ ಆ ಡಿಸ್ಟೆನ್ಸು 0.5 ಇರುತ್ತೆ, 1 mm ಇರುತ್ತೆ, 1.5 mm ಇರುತ್ತೆ, 1.25 mm ಇರುತ್ತೆ. ಡಿಫ್ರೆಂಟಾಗಿರುತ್ತೆ. ಬೇರೆ ಕೆಲಸಕ್ಕೆ ಬೇರೆ ಥರ ಪಿಚ್ಗಳು ಇರ್ತವೆ. ಸೊ ಈ ಒಂದು ಥ್ರೆಡ್ಡಿನ ಪಾಯಿಂಟಿಂದ ಪಕ್ಕದ ಥ್ರೆಡ್ಡಿನ ಪಾಯಿಂಟ್ ತನಕ ಇರೋವಂಥ ಡಿಸ್ಟೆನ್ಸು ಪ್ಯಾರಲಲ್ ಡಿಸ್ಟೆನ್ಸು, ಆ್ಯಕ್ಸಿಸ್ಗೆ ಪ್ಯಾರಲಲ್ ಡಿಸ್ಟೆನ್ಸನ್ನು ಪಿಚ್ ಅಂತ ಕರೀತಾನೆ. ಇಲ್ಲಿದೆ ನೋಡಿ ಪಿಚ್, ಕಾಣಿಸ್ತಾ ಇದೆಯಾ? ಮಾರ್ಕ್ ಮಾಡಿದ್ದೀನಿ, 3 ಮಾರ್ಕ್ ಮಾಡಿದ್ದೀನಿ ಪಿಚ್ಗೆ. ದೊಡ್ಡದು ಮಾಡಲ ನೋಡಿ. ಈ ಪಕ್ಕದ ಒಂದು ಥ್ರೆಡ್ಡಿಂದ ಪಕ್ಕದ ಥ್ರೆಡ್ಗೆ ಇರೋವಂಥ ಡಿಸ್ಟೆನ್ಸು ಪ್ಯಾರಲಲ್ ಡಿಸ್ಟೆನ್ಸು ಅದನ್ನು ಪಿಚ್ ಅಂತ ಕರೀತಾರೆ. ನೋಡಿ, ಅದನ್ನು ನಾನು 3 ಕಡೆ ಮಾರ್ಕ್ ಮಾಡಿದ್ದೀನಿ ಒಟ್ಟಿಗೆ. ಓಕೆ, ಇದು ಪಿಚ್. ಒಂದು ಥ್ರೆಡ್ ಪಾಯಿಂಟಿಂದ ಪಕ್ಕದ ಥ್ರೆಡ್ ಪಾಯಿಂಟ್ ತನಕ ಇರೋವಂಥ ಡಿಸ್ಟೆನ್ಸನ್ನ ಪ್ಯಾರಲಲ್ ಡಿಸ್ಟೆನ್ಸನ್ನು ಆ್ಯಕ್ಸಿಸ್ಗೆ ಪ್ಯಾರಲಲ್ ಡಿಸ್ಟೆನ್ಸನ್ನು ಪಿಚ್ ಅಂತ ಕರಿತೀವಿ. ಇನ್ನು ಲೀಡ್, ಇದು ಪಿಚ್ಗೂ ಮತ್ತು ಲೀಡ್ಗೂ ನೀವು ಸ್ವಲ್ಪ
ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ದ ಲೀಡ್ ಈಸ್ ದಿ ಡಿಸ್ಟೆನ್ಸ್ ಆಫ್ ಎ ಥ್ರೆಡೆಡ್ ಕಾಂಪೊನೆಂಟ್ ಮೂವ್ಸ್ ಅಲಾಂಗ್ ದಿ ಮ್ಯಾಚಿಂಗ್ ಕಾಂಪೊನೆಂಟ್ ಡ್ಯೂರಿಂಗ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಈಸ್ ಕಾಲ್ಡ್ ಲೀಡ್. ಅಂದರೆ ಈಗ ನಾವು ಮೈಕ್ರೋಮೀಟ್ರಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಆ ತಿಂಬಲ್ನ ಒಂದು ಕಂಪ್ಲೀಟ್ ರೆವಲ್ಯೂಷನ್ಗೆ ತಿರುಗಿಸಿದಾಗ, ಒಂದು ಕಂಪ್ಲೀಟ್ ರೆವಲ್ಯೂಷನ್ ಒಂದೇ ಒಂದು ರೌಂಡು ಕರೆಕ್ಟಾಗಿ ಝೀರೋಯಿಂದ ಮತ್ತು ಪುನಃ ವಾಪಸ್ ಝೀರೋಗೆ ಬಂದರೆ ಒಂದು ರೌಂಡು ತಿರುಗಿಸಿದಾಗ ಅದು ಮೂವ್ ಆಯಿತು ನೋಡಿ, ಆ ಕಾಂಪೊನೆಂಟು ಮೂವ್ ಆಯಿತು. ಆವಾಗ ಸ್ಪಿಂಡಲ್ ಇದೆಯಲ್ಲ, ಅದು ಸ್ಪಿಂಡಲ್ ನಮಗೆ ಅದು ಮೂವ್ ಆಯಿತು. ಅದು ಮೂವ್ ಆಗೋಕ್ಕೆ ಕಾರಣ ಒಳಗಡೆ ಥ್ರೆಡ್ಡಲ್ಲಿ ಮೂವ್ ಆಗಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ರೌಂಡ್ಗೆ ಎಷ್ಟು ಉದ್ದ ಮೂವ್ ಆಯಿತು, ಎಷ್ಟು ದೂರ ಮೂವ್ ಆಯಿತು, ಅದನ್ನು ಲೀಡ್ ಅಂತ ಕರೀತಾರೆ. ಅಂದರೆ 0.5 mm ಇತ್ತು ನಮಗೆ ಮೈಕ್ರೋಮೀಟ್ರಲ್ಲಿ. ಒಂದು ರೌಂಡ್ ತಿರುಗಿದ ತಕ್ಷಣ ತಿರುಗಿಸಿದ್ರೆ ಕರೆಕ್ಟಾಗಿ 0.5 ಮೂವ್ ಆಯಿತು. ಒಂದು ರೌಂಡು ತಿರುಗಿಸಿದ್ವಿ, ಕಂಪ್ಲೀಟ್ ರೊಟೇಷನ್ನು. ಆ ಒಂದು ರೌಂಡ್ ತಿರುಗಿಸಿದ ತಕ್ಷಣ ಕರೆಕ್ಟಾಗಿ 0.5 mm ಮುಂದಕ್ಕೆ ಹೋಯಿತು. ಅದು ಲೀಡ್ ಅಂತ ಕರೀತಾರೆ. ಅಲ್ಲಿ ಯಾಕೆ ಒಂದು ರೌಂಡ್ಗೆ ಬರೀ 0.5 ಹೋಯಿತು, 0.5 mm ಪಿಚ್ಚಿತ್ತು, ಒಂದು ರೌಂಡೇ ತಿರುಗಿಸಿದ್ದಕ್ಕೆ 0.5 mm ಮೂವ್ ಆಯಿತು. ಆದರೆ ಕೆಲವು ಸಂದರ್ಭದಲ್ಲಿ ಈ ಥ್ರೆಡ್ ಇದೆಯಲ್ಲ, ನಾವು ಮೈಕ್ರೋಮೀಟ್ರಲ್ಲಿ ನೋಡಿದ್ದು ಬರೀ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಅಂತ ಕರೀತಾರೆ. ಅಂದರೆ ಒಂದೇ ಥ್ರೆಡ್ ಅದು. ಮತ್ತು ಡಬಲ್ ಸ್ಟಾರ್ಟ್ ಥ್ರೆಡ್, ಟ್ರಿಬಲ್ ಸ್ಟಾರ್ಟ್ ಥ್ರೆಡ್ ಅಂತ ಬೇರೆ ಬೇರೆ ಸ್ಟಾರ್ಟ್ ಥ್ರೆಡ್ಗಳು ಇದ್ದಾವೆ. ಅದು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತೆಲ್ಲ. ಅದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಈಗ ಸಿಂಗಲ್ ಸ್ಟಾರ್ಟು ಮತ್ತು ಡಬಲ್ ಸ್ಟಾರ್ಟು, ಟ್ರಿಬಲ್ ಸ್ಟಾರ್ಟು ಥ್ರೆಡ್ಗಳು ಇರ್ತವೆ. ಮೂರು ಕಡೆಯಿಂದ ಶುರು ಆಗಿರ್ತವೆ. ಆವಾಗ ಏನಾಗುತ್ತೆ ಅಂತಂದರೆ ಪಿಚ್ಚು ಬೇರೆ ಇರುತ್ತೆ, ಲೀಡು ಬೇರೆ ಆಗುತ್ತೆ. ಲೀಡ್ ಬೇರೆ ಆಗುತ್ತೆ. ಬಟ್ ಮೈಕ್ರೋಮೀಟ್ರಲ್ಲಿ ಏನಾಯಿತು, ಪಿಚ್ಚು ಅದೇ ಆಯಿತು, ಲೀಡೂ ಒಂದೇ ಆಯಿತು. ಪಿಚ್ಚು 0.5 mm ಇತ್ತು, ಒಂದು ರೌಂಡ್ ತಿರುಗಿದ ತಕ್ಷಣ 0.5 mm ಮೂವ್ ಆಯಿತು, ಅದು ಲೀಡ್. ಆದರೆ ಬೇರೆ ಬೇರೆ ಪರ್ಪಸ್ಗಳಲ್ಲಿ ಅದು ಬೇರೆ ಥರ ಆಗುತ್ತೆ. ಫಾರ್ ಎ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ದ ಲೀಡ್ ಈಸ್ ಈಕ್ವಲ್ ಟು ದ ಪಿಚ್. ಇದನ್ನು ಅಂಡರ್ಲೈನ್ ಮಾಡಿಕೊಂಡು ಬರ್ಕೊಳ್ಳಿ. ಫಾರ್ ಎ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ದ ಲೀಡ್ ಈಸ್ ಈಕ್ವಲ್ ಟು ದ ಪಿಚ್. ಸಿಂಗಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ಚು ಈ ಲೀಡ್ಗೆ ಈಕ್ವಲ್ ಆಗಿರುತ್ತೆ, ಅಥವಾ ಲೀಡು ಪಿಚ್ ಅಷ್ಟೇ ಇರುತ್ತೆ. ಸಿಂಗಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ ಎಷ್ಟಿರುತ್ತದೆ, ಲೀಡು ಅಷ್ಟೇ ಇರ್ತದೆ. ಎಕ್ಸಾಂಪಲು ಮೈಕ್ರೋಮೀಟರ್ದು ಪಿಚ್ಚು, ಥ್ರೆಡ್ ಪಿಚ್ಚು 0.5 mm. ನಾವು ಒಂದು ರೌಂಡ್ ತಿರುಗಿಸಿದಾಗ 0.5 mm ಮೂವ್ ಆಯಿತು. ಆದರೆ ಇಲ್ಲಿದೆ ನೋಡಿ, ಸಿಂಗಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ಚು ಸೇಮ್ ಒಂದೇ ಇದೆ. ಒಂದು ರೌಂಡ್ ತಿರುಗಿದ ತಕ್ಷಣ ಒಂದೇ ಪಿಚ್ಚು, ಅದು ಎಷ್ಟು ಇದೆ ಪಿಚ್ ಇದೆ ಅಷ್ಟೇ ಡಿಸ್ಟೆನ್ಸು ಮೂವ್ ಆಗುತ್ತೆ. ಆದರೆ ಡಬಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ ಅಷ್ಟೇ ಇರುತ್ತೆ, ಕರೆಕ್ಟಾಗಿ ಒಂದೇ ಒಂದು ರೌಂಡ್ ತಿರುಗಿಸಿದ್ರೆ ಅದು ಮೂವ್ ಆಗೋದು, ಆ ಕಾಂಪೊನೆಂಟ್ ಮೂವ್ ಆಗೋದು ನೋಡಿ ಡಬಲ್ಲು, 2 ಪಿಚ್ಚಷ್ಟು ದೂರಕ್ಕೆ ಮೂವ್ ಆಗ್ಬಿಟ್ಟಿರ್ತದೆ. ಕಾಂಪೊನೆಂಟು 2 ಪಿಚ್ಚಷ್ಟು ದೂರಕ್ಕೆ ಮೂವ್ ಆಗ್ಬಿಟ್ಟಿರ್ತದೆ. ಅದನ್ನು ಲೀಡ್ ಅಂತ ಕರೀತಾರೆ. ರೆಡ್ಡಲ್ಲಿರೋದು ಲೀಡು, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಪಿಚ್ಚು ಸಿಂಗಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ ಎಷ್ಟಿದೆ, ಲೀಡು ಅಷ್ಟೇ ಇದೆ. ಡಬಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ ಎಷ್ಟಿದೆ, ಅದಕ್ಕೆ ಡಬಲ್ ಇದೆ ಲೀಡು ಡಬಲ್ ಇದೆ. ಅಂದರೆ ಒಂದು ರೌಂಡ್ ತಿರ್ಸಿದ್ರೆ ಡಬಲ್ ಅಷ್ಟು ದೂರ ಮೂವ್ ಆಗುತ್ತೆ ಕಾಂಪೊನೆಂಟು. ಈಗ ಮೈಕ್ರೋಮೀಟ್ರಲ್ಲಿ ಒಂದು ರೌಂಡ್ ತಿರುಗಿಸಿದ್ರೆ ಪಿಚ್ ಎಷ್ಟಿತ್ತು, 0.5 ಇತ್ತು, ಮೂವ್ ಆಗೋದು 0.5 ಆಯಿತು, ಮುಂದಕ್ಕೆ ಮೂವ್ ಆಗಿದ್ದು 0.5 ಆಯಿತು. ಅದಕ್ಕೆ ಅದನ್ನು ಈಕ್ವಲೆಂಟ್, ಅದು ಪಿಚ್ಚು ಮತ್ತು ಲೀಡ್ ಎರಡು ಈಕ್ವಲ್ ಆಗುತ್ತೆ. ಅದೇ ನಾವು ಮೈಕ್ರೋಮೀಟ್ರಿಗೆ ಡಬಲ್ ಸ್ಟಾರ್ಟ್ ಥ್ರೆಡ್ ಇದ್ದಿದ್ರೆ ಕರೆಕ್ಟಾಗಿ ನಾವು ಒಂದು ರೌಂಡು ತಿರುಗಿಸಿದ್ರೆ ಅದು 0.5 + 0.5 1 mm, 0.5 + 0.5 1 mm ಮೂವ್ ಆಗಿಬಿಡ್ತಿತ್ತು, ಲೀಡು 1 mm ಆಗಿಬಿಡ್ತಿತ್ತು. ಅದೇ ಥರ ಬೈ ಚಾನ್ಸ್ ತ್ರಿಬಲ್ ಇದ್ದರೆ ನೋಡಿ ಪಿಚ್ ಅಷ್ಟೇ ಇರ್ತದೆ. ಬೈ ಚಾನ್ಸ್ ಮೈಕ್ರೋಮೀಟ್ರು ತ್ರಿಬಲ್ ಸ್ಟಾರ್ಟ್ ಏನಾದ್ರು ಆಗಿದ್ದಿದ್ರೆ ಪಿಚ್ಚು 0.5 ಇದೆ, ಒಂದು ರೌಂಡ್ ತಿರುಗಿದ ತಕ್ಷಣ 3 ಪಟ್ಟು ಮುಂದಕ್ಕೆ ಹೊರಟೋಗೋದು, ಅಂದರೆ 1.5 mm ಮುಂದಕ್ಕೆ ಹೊರಟೋಗೋದು. ಅದು ಹೇಗೆ ಹೋಗುತ್ತೆ ಅದೆಲ್ಲ ಮಲ್ಟಿ ಸ್ಟಾರ್ಟ್ ಎಲ್ಲ ನಾನು ನಿಮಗೆ ನೆಕ್ಸ್ಟು ಹೇಳ್ಕೊಡ್ತೀನಿ. ಈಗ
ಸಿಂಗಲ್ ಸ್ಟಾರ್ಟಲ್ಲಿ ಪಿಚ್ಚು ಮತ್ತು ಲೀಡು ಸೇಮ್ ಇರುತ್ತೆ. ಡಬಲ್ ಸ್ಟಾರ್ಟಲ್ಲಿ ಪಿಚ್ ಎಷ್ಟಿರುತ್ತೆ ಅದರ ಡಬಲ್ ಇರುತ್ತೆ. ಟ್ರಿಬಲ್ ಸ್ಟಾರ್ಟಲ್ಲಿ ಪಿಚ್ ಎಷ್ಟಿರ್ತದೆ ಅದರ 3ರಷ್ಟು ಲೀಡು ಇರುತ್ತದೆ. ಸೊ ಇದೊಂದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಯಾಕೆಂದರೆ ಅವಾಗವಾಗ ಕೇಳ್ತಾನೆ ಇರ್ತಾನೆ ಇದು. ಫಾರ್ ಎ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ದ ಲೀಡ್ ಈಸ್ ಈಕ್ವಲ್ ಟು ದ ಪಿಚ್. ಲೀಡ್ ಅಂದರೆ ಏನು ಅಂತಂದರೆ, ಒಂದು ಈಗ ಮ್ಯಾಚಿಂಗ್ ಕಾಂಪೊನೆಂಟು ನಟ್ಟು ಬೋಲ್ಟು ಇದೆ ಅಂತ ಇಟ್ಕೊಳ್ಳೋಣ. ನಟ್ಟು ಬೋಲ್ಟಲ್ಲಿ ನಟ್ಟನ್ನು ನಾವು ಕೈಯಲ್ಲಿ ಫಿಕ್ಸ್ ಮಾಡಿಬಿಟ್ಟು ಬೋಲ್ಟನ್ನು ತಿರುಗಿಸಿದ್ರೆ, ಒಂದು ಕಂಪ್ಲೀಟ್ ರೌಂಡ್ ತಿರುಗಿಸಿದ್ರೆ ಆ ನಟ್ಟು ಎಷ್ಟು ದೂರ ಮೂವ್ ಆಗಿರ್ತದೆ ಅದನ್ನು ಲೀಡ್ ಅಂತ ಕರೀತಾರೆ. ಆ ಬೋಲ್ಟು ಸಿಂಗಲ್ ಸ್ಟಾರ್ಟ್ ಆಗಿದ್ದರೆ ನಾವು ಒಂದು ರೌಂಡ್ ತಿರುಗಿಸಿದ್ರೆ ಬೋಲ್ಟ್ದು ಪಿಚ್ ಎಷ್ಟಿದೆ ಅಷ್ಟೇ ದೂರ ಮೂವ್ ಆಗಿರ್ತದೆ ನಟ್ಟು. ಅದೇ ಡಬಲ್ ಸ್ಟಾರ್ಟ್ ಆದರೆ ಸೇಮ್ ಅಷ್ಟೇ ಒಂದೇ ರೌಂಡ್ ತಿರುಗಿಸಿದ್ರೆ ಆ ನಟ್ಟು ಎಷ್ಟು ದೂರ ಹೋಗಿರ್ತದಪ್ಪ ಅಂದರೆ ಆ ಬೋಲ್ಟ್ದು ಪಿಚ್ ಎಷ್ಟಿದೆ ಅದರ ಡಬಲ್ ಅಷ್ಟು ದೂರ ಹೋಗಿರ್ತದೆ. ಅದೇ ಟ್ರಿಪಲ್ ಆದರೆ 3 ಪಟ್ಟಷ್ಟು ದೂರ ಹೋಗಿರುತ್ತೆ. ಇನ್ನು ಹೆಲಿಕ್ಸ್ ಆ್ಯಂಗಲ್, ಇಲ್ಲೂ ಒಂದು ಆ್ಯಂಗಲ್ ಇದೆ, ಇಲ್ಲಿ ನೋಡಿ, ಸ್ಟ್ರೈಟ್ ಲೈನ್ ಇದೆ. ಆ ಸ್ಟ್ರೈಟ್ ಲೈನ್ಗೆ ಆ ಥ್ರೆಡ್ಡು ಇನ್ಕ್ಲೈನ್ಡ್ ಆಗಿದೆಯಲ್ಲ, ಆ ಥ್ರೆಡ್ ಇನ್ಕ್ಲೈನ್ಡ್ ಆಗಿರೋದನ್ನು ಹೆಲಿಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ಇದು ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ದ ಥ್ರೆಡ್ ಟು ದಿ ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರಿ ಲೈನ್. ಆ ಥ್ರೆಡ್ಡು ನಿಮಗೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿರೋ ಥರನೇ ಕಾಣೋದು. ಯಾವುದೇ ನಟ್ಟು ಬೋಲ್ಟ್ ಇಟ್ಕೊಂಡು ನೋಡಿ, ಸ್ಟ್ರೈಟ್ ಇರೋದಿಲ್ಲ, ನಿಮಗೆ ಸ್ವಲ್ಪ ಇನ್ಕ್ಲೈನ್ಡ್ ಆಗಿರೋ ಥರನೇ ಕಾಣುತ್ತೆ. ಆ ಇನ್ಕ್ಲೈನ್ಡ್ ಆಗಿರೋದು ಆ ಸೆಂಟ್ರಲ್ ಲೈನಿಂದ ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಸ್ಟ್ರೈಟ್ ಲೈನ್ ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಥ್ರೆಡ್ ಅವಾಗ ಬಂದಿರ್ತಲ್ಲ, ಅದನ್ನು ಒಂದು ಆ್ಯಂಗಲ್ ಬರುತ್ತಲ್ಲ ಅಲ್ಲಿ, ಆ ಆ್ಯಂಗಲ್ನ ಹೆಲಿಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ಇನ್ನು ಹ್ಯಾಂಡ್, ಇದೇನಪ್ಪ ಹ್ಯಾಂಡು ಅಂತಂದರೆ, ಇದು ಸ್ವಲ್ಪ ಆಶ್ಚರ್ಯ ಆಗ್ಬೋದು ಅಥವಾ ನಿಮಗೆ ಗೊತ್ತಿರುತ್ತೆ, ಆದರೆ ಅದೇನು ಅಂತ ತಿಳ್ಕೊಂಡಿರಲ್ಲ. ನೀವೆಲ್ಲರೂ ನೋಡಿರ್ತೀರ ಇದನ್ನು. ದ ಡೈರೆಕ್ಷನ್ ಇನ್ ವಿಚ್ ದ ಥ್ರೆಡ್ ಈಸ್ ಟರ್ನ್ ಟು ಅಡ್ವಾನ್ಸ್. ಏನಪ್ಪ ಇದು ಅಂತಂದರೆ, ಯಾವ ಡೈರೆಕ್ಷನಲ್ಲಿ ಇದು ತಿರುಗುತ್ತೆ ಅಡ್ವಾನ್ಸ್ ಆಗೋದಕ್ಕೆ. ಈಗ ನಾವು ಒಂದು ನಟ್ಟಲ್ಲಿ ಬೋಲ್ಟನ್ನ ಹಾಕ್ತೀವಿ ಅಂತ ಇಟ್ಕೊ. ಆ ಬೋಲ್ಟನ್ನು ಹಾಕಬೇಕಾದ್ರೆ ಅದು ಟೈಟ್ ಆಗಬೇಕಾದ್ರೆ, ಅಂದರೆ ಮುಂದಕ್ಕೆ ಒಳಗಡೆ ಹೋಗ್ಬೇಕಾದ್ರೆ, ಅಂದರೆ ಅದನ್ನು ಟೈಟ್ ಆಗಬೇಕಾದ್ರೆ ಯಾವ ಡೈರೆಕ್ಷನಲ್ಲಿ ತಿರುಗಿಸ್ತೀವಿ, ಯಾವ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ಅದು ಟೈಟ್ ಆಗುತ್ತೆ ಅನ್ನೋದನ್ನು ಹ್ಯಾಂಡ್ ಅಂತ ಕರಿತೀವಿ. ರೈಟ್ ಹ್ಯಾಂಡಲ್ಲಿ ರೈಟ್ ಸೈಡ್ ತಿರುಗಿಸಿದ್ರೆ ಟೈಟ್ ಆಗುತ್ತಾ, ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಟೈಟ್ ಆಗುತ್ತಾ, ಅದು ನಮಗೆ ಗೊತ್ತಾಗಬೇಕು. ಅದು ಬೈ ಪ್ರಾಕ್ಟೀಸೇ ಗೊತ್ತಾಗೋದು. ನಿಮ್ಗೆ ಗೊತ್ತಾಗುತ್ತೆ, ಅದು ಹೇಳ್ಕೊಡ್ತೀನಿ. ಅದನ್ನು ಹ್ಯಾಂಡ್ ಅಂತ ಕರೀತಾರೆ, ಆಯಿತಾ. ಇಲ್ಲಿದೆ ನೋಡಿ, ಬಂತು ಫಿಗರು. ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ ಮೊದಲನೇ ಫಿಗರು. ಎರಡನೇ ಫಿಗರು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ. ಕ್ಲಾಕ್ ವೈಸ್ ಡೈರೆಕ್ಷನು, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎರಡೂ ಕಡೆ ಇದೆ, ಕಾಣಿಸ್ತಾ ಇದೆಯಲ್ಲ. ಇದೇನಪ್ಪ ಅಂತಂದರೆ ನೋಡಿ, ಇದು ಮೊದಲನೇ ಫಿಗರು. ರೈಟಿಗೆ ಟೈಟ್ ಮಾಡಿದ್ರೆ, ರೈಟಿಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ಲೆಫ್ಟಿಗೆ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ಬಟ್ ಆ್ಯಂಟಿ ಕ್ಲಾಕ್ ವೈಸಲ್ಲಿರೋದು ಲೆಫ್ಟಿಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ರೈಟಿಗೆ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ನಾವು ಎಲ್ಲ ಜನ್ರಲಾಗಿ ಯೂಸ್ ಮಾಡೋವಂಥದ್ದು ರೈಟ್ ಹ್ಯಾಂಡ್. ರೈಟಿಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ಲೆಫ್ಟಿಗೆ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ನಮ್ಗೆ ಇಲ್ಲಿ ತನಕ ಎಲ್ಲ ಗೊತ್ತಿರೋವಂಥದ್ದು, ಹೌದಲ್ವಾ. ಬಟ್ ಲೆಫ್ಟಿಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ರೈಟಿಗೆ ತಿರುಗಿಸಿದ್ರೆ ಲೂಸ್ ಆಗುವಂಥ ನಟ್ಟು ಬೋಲ್ಟ್ಗಳು ಇದ್ದಾವೆ, ಇಲ್ಲಿ ನೋಡಿ. ಎ ರೈಟ್ ಹ್ಯಾಂಡ್ ಥ್ರೆಡ್ ಈಸ್ ಟರ್ನ್ಡ್ ಕ್ಲಾಕ್ ವೈಸ್ ಟು ಅಡ್ವಾನ್ಸ್. ರೈಟ್ ಹ್ಯಾಂಡ್ ಥ್ರೆಡ್ ಸ್ಕ್ರೂಸ್ ಏನಾಗುತ್ತೆ, ಕ್ಲಾಕ್ ವೈಸ್ ತಿರುಗಿಸಿದ್ರೆ ಅಡ್ವಾನ್ಸ್ ಆಗುತ್ತೆ, ಅಂದರೆ ಮುಂದಕ್ಕೆ ಹೋಗುತ್ತೆ ಅಥವಾ ಟೈಟ್ ಆಗುತ್ತೆ. ವೈಲ್ ಎ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಈಸ್ ಟರ್ನ್ಡ್ ಆ್ಯಂಟಿ ಕ್ಲಾಕ್ ವೈಸ್. ಅಡ್ವಾನ್ಸ್ ಆಗಬೇಕು ಅಂತಂದರೆ ಲೆಫ್ಟ್ ಹ್ಯಾಂಡ್ ಥ್ರೆಡಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ತಿರುಗಿಸ್ಬೇಕಾಗುತ್ತೆ. ಅಡ್ವಾನ್ಸ್ ಆಗೋದು ಅಂತಂದರೆ ಟೈಟ್ ಆಗೋದು ಅಂತ, ಒಳಗಡೆ ಹೋಗೋದು, ಟೈಟ್ ಆಗೋದು. ಆ ಟೈಟ್ ಆಗಬೇಕಾದ್ರೆ ನಾವು ರೈಟ್ ಹ್ಯಾಂಡ್ ಥ್ರೆಡಲ್ಲಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು, ಲೆಫ್ಟ್ ಹ್ಯಾಂಡ್ ಥ್ರೆಡಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಕ್ಲಾಕ್ ವೈಸ್ ಅಂತಂದೇನು, ರೈಟಿಗೆ ತಿರುಗಿಸೋದನ್ನು ಕ್ಲಾಕ್ ವೈಸ್ ಅಂತ ಕರಿತೀವಿ, ಲೆಫ್ಟಿಗೆ ತಿರುಗಿಸೋದನ್ನು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಬಂತು ಫಿಗರು. ಇದು ರೈಟ್ ಹ್ಯಾಂಡ್ ಥ್ರೆಡ್ಡು ಮತ್ತು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು.
ಈ ರೈಟ್ ಹ್ಯಾಂಡ್ ಥ್ರೆಡ್ಡು ಮತ್ತು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು ನೀವು ನೋಡಿದ ತಕ್ಷಣ ಹೆಂಗಪ್ಪ ಕಂಡುಹಿಡಿಯೋದು ಅಂತಂದರೆ, ಈ ಥರ ಬೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಬೋಲ್ಟ್ ಇದೆ, ನಮಗೆ ಬೋಲ್ಟ್ ಇದ್ದರೆ ಅಲ್ಲಿ ಥ್ರೆಡ್ಡು ನಮಗೆ ಕಾಣ್ತಾ ಇರ್ತದೆ. ನೀವು ನಿಮ್ಮ ಎದುರುಗಡೆಗೆ ಬೋಲ್ಟ್ನ ಇಟ್ಕೊಂಡ್ರೆ, ನೋಡಿ ಈ ಥರ ಕಾಣುತ್ತೆ. ಈ ಫಿಗರಲ್ಲಿರೋ ಥರ ಕಾಣುತ್ತೆ. ಈ ಲೆಫ್ಟ್ ಫಿಗರಲ್ಲಿ ಇದೆಯಲ್ಲ, ಆ ಲೆಫ್ಟ್ ಫಿಗರಲ್ಲಿ ನಿಮ್ಗೇನಾಗುತ್ತೆ, ಲೆಫ್ಟ್ಗೆ ಇನ್ಕ್ಲೈನ್ ಆಗಿರೋ ಥರ ಕಾಣುತ್ತೆ. ಕಾಣಿಸ್ತಾ ಇದೆಯಾ? ಲೆಫ್ಟ್ಗೆ ಇನ್ಕ್ಲೈನ್ ಆಗಿರೋ ಥರ ಕಾಣಿಸ್ತದೆ. ಲೈನ್ ಹಾಕಿದ್ದಾನೆ ನೋಡಿ ಇಲ್ಲಿ, ರೆಡ್ ಲೈನು, ಅದು ಲೆಫ್ಟ್ಗೆ ಇನ್ಕ್ಲೈನ್ ಆಗಿರೋ ಥರ ಕಾಣುತ್ತೆ. ರೈಟ್ ಸೈಡ್ ಫಿಗರಲ್ಲಿ ರೈಟ್ಗೆ ಇನ್ಕ್ಲೈನ್ ಆಗಿರೋ ಥರ ಕಾಣುತ್ತೆ. ನಿಮಗೆ ನೋಡಿದ ತಕ್ಷಣ ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡಾ ಅಥವಾ ರೈಟ್ ಹ್ಯಾಂಡ್ ಥ್ರೆಡ್ಡಾ ಅಂತ ಹೇಳೋಕ್ಕೆ ಇದೆ, ನೋಡಿಕೊಂಡು ನೀವು ಹೇಳ್ಬೋದು. ಲೆಫ್ಟ್ಗೆ ಇನ್ಕ್ಲೈನ್ಡ್ ಆಗಿರೋ ಥರ ಇದ್ದರೆ ಅದು ರೈಟ್ ಹ್ಯಾಂಡ್ ಥ್ರೆಡ್ಡು, ರೈಟ್ಗೆ ಇನ್ಕ್ಲೈನ್ ಥರ ಆಗಿರೋದಾದರೆ ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು. ಇದು ನೋಡಿದ ತಕ್ಷಣ ಬೋಲ್ಟಲ್ಲಿ ಹೇಳ್ಬೋದು, ನೀವು ನಟ್ಟಲ್ಲಿ ಹೇಳೋಕ್ಕಾಗಲ್ಲ. ನಟ್ಟಲ್ಲಿ ನಾವು ಹೇಳೋಕ್ಕಾಗಲ್ಲ, ಆದರೆ ಬೋಲ್ಟಲ್ಲಿ ಹೇಳ್ಬೋದು. ಎದುರುಗಡೆ ಇಟ್ಕೊಳ್ಳಿ, ನೀವು ಹೆಂಗಾರು ಇಟ್ಕೊಳ್ಳಿ, ತಿರುಗಿಸಾರು ಇಟ್ಕೊಳ್ಳಿ, ಮುರುಗಿಸಿ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಳ್ಳಿ, ಹೆಂಗಾರು ಇಟ್ಕೊಳ್ಳಿ, ಇದ್ರ ಆಪೋಸಿಟ್ ಸೈಡ್ ಇಟ್ಕೊಳ್ಳಿ, ಹಿಂಗೆ ಕಾಣುತ್ತೆ. ಇದ್ರ ಆಪೋಸಿಟ್ ಸೈಡಿಂದ ನೋಡಿದ್ರು ಹಿಂಗೆ ಕಾಣುತ್ತೆ ನಮಗೆ. ಈಗ ನಮ್ಮ ಎದುರುಗಡೆಗೆ ಒಂದು ಬೋಲ್ಟ್ ಇಟ್ಕೋತೀವಿ, ಆ ಬೋಲ್ಟ್ನ ಇದು ಆಪೋಸಿಟ್ ಸೈಡಿಂದ ನೋಡಿದ್ರೆ ಅಂದರೆ ನಿಂಗೆ ಆಪೋಸಿಟ್ ಸೈಡಿಂದ ನೋಡಿದ್ರು ಹಿಂಗೆ ಕಾಣುತ್ತೆ. ಈಗ ಎದುರುಗಡೆ ಎದುರು ಬದ್ರು ಕೂತ್ಕೊಂಡ್ಬಿಟ್ಟು ಇಬ್ಬರು ಮಧ್ಯದಲ್ಲಿ, ನಮ್ಮಿಬ್ಬರು ಮಧ್ಯ ಈ ಬೋಲ್ಟನ್ನು ಇಟ್ಕೊಂಡ್ರೆ ನಿನಗೂ ಹಿಂಗೆ ಕಾಣುತ್ತೆ, ನನಗೂ ಹಿಂಗೆ ಕಾಣುತ್ತೆ. ಸೊ ಲೆಫ್ಟ್ಗೆ ಇನ್ಕ್ಲೈನ್ಡ್ ಆಗಿದರೆ, ಲೆಫ್ಟ್ಗೆ ವಾಲ್ಕೊಂಡಿದ್ರೆ ಥ್ರೆಡ್ಡು ಅದು ರೈಟ್ ಹ್ಯಾಂಡ್ ಥ್ರೆಡ್ಡು. ರೈಟ್ಗೆ ವಾಲ್ಕೊಂಡಿದ್ರೆ, ರೈಟ್ಗೆ ಇನ್ಕ್ಲೈನ್ಡ್ ಆಗಿದರೆ ಅದನ್ನು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು ಅಂತ ಕರೀತಾರೆ. ಅದು ಬೋಲ್ಟಲ್ಲಿ ಮಾತ್ರ ಗೊತ್ತಾಗುತ್ತೆ. ಬೋಲ್ಟಲ್ಲಿ ಗೊತ್ತಾಗುತ್ತೆ. ಈ ನಟ್ಟಲ್ಲೆಲ್ಲ ಗೊತ್ತಾಗಬೇಕು ಅಂತಂದರೆ ನಟ್ ಮೇಲೇ ಒಂದು ಗ್ರೂ ಮಾಡಿಬಿಟ್ಟಿರ್ತಾನೆ. ನಟ್ ಮೇಲೇ ಈಸಿಯಾಗಿ ಐಡೆಂಟಿಫೈ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಗ್ರೂ ಮಾಡಿಬಿಟ್ಟಿರ್ತಾನೆ. ಆ ನಟ್ಟಲ್ಲಿ ಗ್ರೂ ಇದ್ದರೆ ಮಧ್ಯದಲ್ಲಿ ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು ಅಂತ. ಏನು ಗ್ರೂ ಇಲ್ಲ ಅಂತಂದರೆ ರೈಟ್ ಹ್ಯಾಂಡ್ ಥ್ರೆಡ್ಡು, ಮಾಮೂಲಿ ಥ್ರೆಡ್ಡು. ಏನಾದ್ರು ಗ್ರೂ ಇದ್ದರೆ ಅದನ್ನು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು, ರೈಟ್ ಹ್ಯಾಂಡ್ ಥ್ರೆಡ್ಡು ನೀವೆಲ್ಲರೂ ನೋಡಿರ್ತೀರ, ಆದರೆ ಯೂಸ್ ಮಾಡಿರಲ್ಲ. ಒಂದು ಸಲ ನಿಮ್ಮ ಅಮ್ಮಂದಿರನ್ನ ಕೇಳಿ, ಓಲೆ ಹಾಕ್ಕೋತಾರಲ್ವ ಅಮ್ಮಂದಿರು, ಆ ಓಲೆ ಹಾಕ್ಕೊಳ್ಳುವಾಗ ನಿಮ್ಮಮ್ಮ ಯಾವ ಕಡೆ ತಿರುಗಿಸ್ತಾರೆ ನೋಡಿ, ಅದನ್ನು ಟೈಟ್ ಮಾಡ್ಬೇಕಾದ್ರೆ ಓಲೆ ಕಿವಿಗೆ ಹಾಕೋತಾ ಇರುವಾಗ ಯಾವ ಕಡೆ ತಿರುಗಿಸ್ತಾರೆ ನೋಡಿ. ಅವರು ಅದು ಟೈಟ್ ಆಗಬೇಕಾದ್ರೆ ಲೆಫ್ಟಲ್ಲಿ ತಿರುಗಿಸ್ತಾರೆ, ಬಿಚ್ಕೋಬೇಕಾದ್ರೆ ರೈಟಲ್ಲಿ ತಿರುಗಿಸ್ತಾರೆ ನೋಡಿ. ಅದು ಟೈಟ್ ಮಾಡಬೇಕಾದ್ರೆ ಲೆಫ್ಟಲ್ಲಿ ತಿರುಗಿಸ್ತಾರೆ, ಅಂದರೆ ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು. ಟೈಟ್ ಮಾಡಬೇಕಾದ್ರೆ ಕಿವಿ ಒಳಗಡೆ ಓಲೆನ, ಅದನ್ನು ನಿಮಗೆ ಲೆಫ್ಟಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ. ಈಗ ನಾನು ಹೇಳಿದೆ ಅಂತ ಅಂದ್ಬಿಟ್ಟು ಅಮ್ಮನ ಹತ್ರ ಓಲೆ ಹಾಕುವಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಲೆಫ್ಟ್ ಹ್ಯಾಂಡಲ್ಲಿ ತಿರುಗಿಸ್ತಾರೆ, ಲೆಫ್ಟ್ ಸೈಡಿಗೆ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ಕೂತ್ಕೊಳ್ತದೆ. ಅದೇ ಬಿಚ್ಚುವಾಗ ನೋಡಿ ರೈಟಿಗೆ ತಿರುಗಿಸ್ತಾರೆ. ನಾವು ಟೈಟ್ ಮಾಡಬೇಕಾದ್ರೆ ರೈಟಿಗೆ ತಿರುಗಿಸ್ತೀವಿ, ಬಿಚ್ಕೋಬೇಕಾದ್ರೆ ಲೆಫ್ಟಿಗೆ ತಿರುಗಿಸ್ತೀವಿ, ಮಾಮೂಲಿ ನಟ್ಟು ಬೋಲ್ಟನ್ನು ಅಲ್ವಾ. ಬಟ್ ನೀವು ಓಲೆ ಹಾಕುವಾಗ, ನೀವು ಓಲೆ ಹಾಕುವಾಗ ನೋಡಿ, ಟೈಟ್ ಮಾಡಬೇಕಾದ್ರೆ ಅದನ್ನು ಲೆಫ್ಟಿಗೆ ತಿರುಗಿಸ್ತಾರೆ, ಬಿಚ್ಕೋಬೇಕಾದ್ರೆ ರೈಟಿಗೆ ತಿರುಗಿಸ್ತಾರೆ, ಉಲ್ಟಾ ತಿರುಗಿಸ್ತಾರೆ. ಅಲ್ಲಿ ಮಾಮೂಲಿ ನಟ್ಟು ಬೋಲ್ಟ್ಗೆ ಉಲ್ಟಾ ಇರುತ್ತೆ, ಬಟ್ ಅವ್ರಿಗೆ ಗೊತ್ತೇ ಆಗಲ್ಲ. ಅದು ಅವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರ್ತದೆ, ಅವ್ರಿಗೆ ಗೊತ್ತೇ ಆಗಲ್ಲ ಅದು ಲೆಫ್ಟ್ ಹ್ಯಾಂಡು ಅಥವಾ ರೈಟ್ ಹ್ಯಾಂಡು ಅಂತ. ನೀವು ಅದ್ರ ಪ್ರಕಾರ ನೀವು ನಟ್ಟು ಬೋಲ್ಟು ಹಾಕೋಕ್ಕೆ ಹೋದರೆ ನಟ್ಟು ಬೋಲ್ಟು ಟೈಟೇ ಆಗೋದಿಲ್ಲ. ಅದನ್ನು ಈಸಿ ಆಗಲಿ ಬಿಚ್ಚೋದಕ್ಕೆ ಅಂತಂದ್ಬಿಟ್ಟು ಅದು ಒಬ್ಬರೇ ಹಾಕ್ಕೊಳ್ಳೋಕ್ಕೆ, ಇಲ್ಲ ಅಂತಂದರೆ ಇನ್ನೊಬ್ಬರು ಬೇಕಾಗೋದು, ಓಲೆ ಎಲ್ಲ ಹಾಕ್ಕೊಡೋಕ್ಕೆ ಯಾರು ಹೆಲ್ಪ್ ಮಾಡಬೇಕಾಗೋದು. ಸೊ ಅದರಿಂದ ರೈಟ್ ಹ್ಯಾಂಡ್ ಭಾಳ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಲೆಫ್ಟ್ ಹ್ಯಾಂಡ್ ಥ್ರೆಡ್ಡನ್ನ ಮಾಡಿದ್ದಾರೆ ಓಲೆಗಳಲ್ಲಿ. ಓಲೆದು ತಿರುಪು ಇರುತ್ತಲ್ಲ, ಅದು ನೀವು ತಿರುಪು ಓಲೆ ಕಿವಿಗೆ ಹಾಕ್ಕೋಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ಗಳು ಏನೇನು ಅಂತ ನೋಡೋಣ. ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್ಸ್. ಎಕ್ಸಾಂಪಲ್ ಕೊಡಿ, ಎಕ್ಸ್ಟರ್ನಲ್ ಥ್ರೆಡ್ಸ್ಗೆ ಒಂದಷ್ಟು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾನೆ. ಯಾವುದ್ಯಾವುದಪ್ಪ ಅಂದರೆ ಬೋಲ್ಟ್ಸು, ಸ್ಟಡ್ಸು, ಥ್ರೆಡೆಡ್ ಸ್ಪಿಂಡಲ್ಸು, ಸ್ಕ್ರೂಸು ಎಕ್ಸೆಟ್ರಾ. ಬೋಲ್ಟು ಎಕ್ಸ್ಟರ್ನಲ್ ಥ್ರೆಡ್ಗೆ, ನಟ್ಟು ಬರಲ್ಲ, ನಟ್ಟು ಇಂಟರ್ನಲ್ ಥ್ರೆಡ್ಗೆ ಬರ್ತದೆ. ಇದು ಬೋಲ್ಟು ಎಕ್ಸ್ಟರ್ನಲ್ ಥ್ರೆಡ್ಗೆ ಬರ್ತದೆ. ಸ್ಟಡ್ ಅಂದರೆ ಏನು ಅಂತ ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಮತ್ತು ಸ್ಪಿಂಡಲ್ಸು, ಥ್ರೆಡೆಡ್ ಸ್ಪಿಂಡಲ್ಸ್ಗಳು, ಸ್ಕ್ರೂಸ್ಗಳು, ಇವೆಲ್ಲವೂ ಎಕ್ಸ್ಟರ್ನಲ್ ಥ್ರೆಡ್ಗೆ ಒಂದು ಎಕ್ಸಾಂಪಲ್ಲು. ಅದೇ ಥರ ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಇಂಟರ್ನಲ್ ಥ್ರೆಡ್. ಇಂಟರ್ನಲ್ ಥ್ರೆಡ್ಗೆ ಒಂದು ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳಿದ್ದಾನೆ. ಇಂಟರ್ನಲ್ ಥ್ರೆಡ್ ಯಾವುದು? ನಟ್ಟು, ಮತ್ತು ಮೆಷಿನ್ ಬೆಡ್ಸು, ಥ್ರೆಡೆಡ್ ಲಿಡ್ಸ್ ಅಂತಂದರೆ ಕ್ಯಾಪು, ಮುಚ್ಚಳ. ಲಿಡ್ ಅಂದರೆ ಮುಚ್ಚಳಗಳು. ಇವೆಲ್ಲವೂ ಒಳಗಡೆ ಇಂಟರ್ನಲ್ ಥ್ರೆಡ್ಡು ಇರ್ತವೆ ಇದಕ್ಕೆ. ಹಾಗೆ
ವಾಟ್ ಆರ್ ದ ಯೂಸಸ್ ಆಫ್ ಥ್ರೆಡೆಡ್ ಕಾಂಪೊನೆಂಟ್? ಥ್ರೆಡೆಡ್ ಕಾಂಪೊನೆಂಟ್ದು ಯೂಸಸ್ ಏನು ಅಂತ. ಅದು ಆ್ಯಕ್ಚುಲಿ ಯೂಸ್ಡ್ ಅಂತ ಹಾಕ್ಬಿಟ್ಟಿದ್ದಾನೆ, ಅದು ತಪ್ಪು. ಅದು ಯೂಸಸ್ ಅಂತ ಹಾಕಬೇಕು. ವಾಟ್ ಆರ್ ದ ಯೂಸಸ್ ಆಫ್ ಥ್ರೆಡೆಡ್ ಕಾಂಪೊನೆಂಟ್ಸ್? ಥ್ರೆಡೆಡ್ ಕಾಂಪೊನೆಂಟ್ಸು ಯೂಸಸ್ ಏನು ಅಂತಂದರೆ, ಅದ್ರದ್ದು ಏನಪ್ಪ ಯೂಸಸ್ಸು ಅಂತಂದರೆ, ಅದು ಟೆಂಪ್ರರಿ ಫ್ಯಾಸನಿಂಗ್. ಥ್ರೆಡ್ದು ಟೆಂಪ್ರರಿ ಫ್ಯಾಸನಿಂಗ್ ಅಂದರೆ ಜಾಯ್ನಿಂಗ್ ಮಾಡೋದು ಅಂತ. ಒಂದಕ್ಕೊಂದನ್ನು ಜಾಯ್ನಿಂಗ್ ಮಾಡಬೇಕು ಅಂದರೆ ನಟ್ಟು ಬೋಲ್ಟ್ ಹಾಕಿ ಜಾಯಿನ್ ಮಾಡ್ತೀವಲ್ಲ, ಅದನ್ನು ಟೆಂಪ್ರರಿ ಫ್ಯಾಸನಿಂಗ್ ಅಂತ ಕರಿತೀವಿ. ಆ ಸ್ಕ್ರೂಯಿಂದ ತಾನೇ ನಮಗೆ ನಾವು ಮಾಡೋಕ್ಕಾಗೋದು ಅದು. ಸೊ ಅದ್ರದ್ದು ಸ್ಕ್ರೂದು ಯೂಸ್ ಅದು, ಏನೋ ಥ್ರೆಡ್ಸ್ದು ಯೂಸ್ ಅದು ಟೆಂಪ್ರರಿ ಫ್ಯಾಸನಿಂಗು. ಆಮೇಲೆ ಟು ಟ್ರಾನ್ಸ್ಮಿಟ್ ಪವರು, ಮತ್ತು ಪವರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೂ ಥ್ರೆಡ್ನ ಉಪಯೋಗಿಸ್ತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪವರ್ನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಥ್ರೆಡ್ ಬೇಕಾಗುತ್ತೆ. ಫಾರ್ ಆ್ಯಕ್ಯುರೇಟ್ ಮೆಷರ್ಮೆಂಟ್, ಕೆಲವು ಸಂದರ್ಭದಲ್ಲಿ ಆ್ಯಕ್ಯುರೇಟ್ ಮೆಷರ್ಮೆಂಟ್ ತಗೊಳ್ಳೋದಕ್ಕೂ ಥ್ರೆಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಮೈಕ್ರೋಮೀಟ್ರಲ್ಲಿ ನಾವು 0.01 ಆ್ಯಕ್ಯುರೇಸಿನಲ್ಲಿ ನಾವು ಮೆಷರ್ಮೆಂಟ್ನ ತೊಗೋತೀವಿ. ಸೊ ಆ್ಯಕ್ಯುರೇಟ್ ಮೆಷರ್ಮೆಂಟ್ನ ತೊಗೊಳೋದಕ್ಕೆ ಈ ಥ್ರೆಡ್ನ ಉಪಯೋಗಿಸ್ತೀವಿ. ಟು ಅಪ್ಲೈ ಪ್ರೆಷರ್ ಅಥವಾ ಲಿಫ್ಟ್ ದಿ ಎಕ್ವಿಪ್ಮೆಂಟ್, ಕೆಲವು ಸಲ ಪ್ರೆಷರ್ನ ಅಪ್ಲೈ ಮಾಡೋದಕ್ಕೆ ಥ್ರೆಡ್ನ ಉಪಯೋಗಿಸ್ತೀವಿ. ಕೆಲವು ಸಲ ಲಿಫ್ಟ್ ಮಾಡೋದಕ್ಕೆ, ಬೇರೆ ಎಕ್ವಿಪ್ಮೆಂಟ್ಗಳನ್ನ ಲಿಫ್ಟ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ಲು, ನೀವು ಕಾರು ಬಸ್ಸು ಎಲ್ಲ ಎತ್ತುತ್ತಾರೆ ಗೊತ್ತಾ ನಿಮಗೆ? ಪಂಚರ್ ಆಗ್ಬಿಟ್ಟಾಗ ಆ ಒಳಗಡೆ ಒಂದು ಮಿಷಿನ್ ಇಟ್ಬಿಟ್ಟು ಸಣ್ಣದು, ಅದು ತಿರುಗಿಸಿದ್ರೆ ಮೇಲಕ್ಕೆ ಹೋಯ್ತದೆ ಬಸ್ಸು ಅಥವಾ ಕಾರು ಎಲ್ಲ. ಅಷ್ಟು ಭಾರ ಇರುವಂಥದ್ದು ನೋಡಿದ್ದೀರಾ? ಅದಕ್ಕೇನಂತ ಕರೀತಾರೆ? ಜಾಕ್ ಅಂತೀವಲ್ವಾ? ಆ್ಯಕ್ಚುಲಿ ಅದರ ಹೆಸರು, ಪೂರ್ತಿ ಹೆಸರು ಸ್ಕ್ರೂ ಜಾಕ್ ಅಂತ. ಅದಕ್ಕೆ ಪೂರ್ತಿ ಹೆಸರು ಸ್ಕ್ರೂ ಜಾಕ್ ಅಂತ. ಅದನ್ನು ಲಿಫ್ಟ್ ಮಾಡೋಕ್ಕೆ ತಾನೇ ಅಷ್ಟು ಭಾರ ಇರೋವಂಥದ್ದು. ಅಷ್ಟು ದೊಡ್ಡ ಎಕ್ವಿಪ್ಮೆಂಟ್ನ ಲಿಫ್ಟ್ ಮಾಡೋದಕ್ಕೆ ಅಥವಾ ಪ್ರೆಷರ್ ಕೊಡೋದಕ್ಕೆ ಅದನ್ನು ಈ ಥ್ರೆಡ್ಡು ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟು, ವಾಟ್ ಈಸ್ ಆ್ಯನ್ ಎಕ್ಸ್ಟರ್ನಲ್ ಥ್ರೆಡ್? ಎಕ್ಸ್ಟರ್ನಲ್ ಥ್ರೆಡ್ ಅಂದರೆ ಏನು? ಎಕ್ಸ್ಟರ್ನಲ್ ಥ್ರೆಡ್ ಅಂತಂದರೆ ಏನಪ್ಪ ಅಂತಂದರೆ, ಥ್ರೆಡ್ ಕಟ್ ಆನ್ ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್. ಈ ಥ್ರೆಡ್ ಏನಪ್ಪ ಅಂತಂದರೆ ಏನು ಅಂತಂದರೆ, ಸಿಲಿಂಡ್ರಿಕಲ್ ಸರ್ಫೇಸಲ್ಲಿ ಎಕ್ಸ್ಟರ್ನಲ್ ಆಗಿ ಕಟ್ ಮಾಡಿರುವಂಥ ಒಂದು ಥ್ರೆಡ್. ಅದು ಎಕ್ಸ್ಟರ್ನಲ್ ಥ್ರೆಡ್ ಅಂತಂದರೆ ಸಿಲಿಂಡ್ರಿಕಲ್ ಸರ್ಫೇಸಲ್ಲಿ ಕಟ್ ಮಾಡಿರುವಂಥದ್ದನ್ನು ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕರೀತಾರೆ. ಆ್ಯಂಡ್ ವಾಟ್ ಈಸ್ ಆ್ಯನ್ ಇಂಟರ್ನಲ್ ಥ್ರೆಡ್ ಅಂತಂದರೆ, ಥ್ರೆಡ್ ಕಟ್ ಆನ್ ಆ್ಯನ್ ಇಂಟರ್ನಲ್ ಸಿಲಿಂಡರ್ ಸರ್ಫೇಸ್. ಇಲ್ಲಿ ನೋಡಿ, ಈ ಎಕ್ಸ್ಟರ್ನಲ್ ಥ್ರೆಡ್ ಅಂತಂದರೆ ಮೇಲ್ಗಡೆ ಸಿಲಿಂಡ್ರಿಕಲ್ ಸರ್ಫೇಸ್ ಮೇಲ್ಗಡೆ. ಇಂಟರ್ನಲ್ ಥ್ರೆಡ್ ಅಂತಂದರೆ ಇಂಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್ ಒಳಗಡೆ, ಇಂಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸಲ್ಲಿ ಕಟ್ ಮಾಡೋದನ್ನು ಇಂಟರ್ನಲ್ ಥ್ರೆಡ್ ಅಂತ ಕರೀತಾರೆ. ಇನ್ನು ಮೆನ್ಷನ್ ಎನಿ 4 ಪಾರ್ಟ್ಸ್ ಆಫ್ ಥ್ರೆಡ್. ಯಾವುದಾನ ಒಂದು 4 ಪಾರ್ಟ್ಸ್ಗಳ ಹೆಸರು ಹೇಳಿ ಅಂತಾನೆ. ಕ್ರೆಸ್ಟು, ಫ್ಲ್ಯಾಂಕು, ಮೇಜರ್ ಡಯಾ, ಮೈನರ್ ಡಯಾ, ರೂಟು, ಆ್ಯಂಗಲ್ಲು, ಈ ಥರ ಸುಮಾರು ಹೇಳ್ಬೋದು. ಪಿಚ್ ಡಯಾ, ಆ್ಯಂಗಲ್ಲು, ಬೇಕಾದಷ್ಟು ಹೇಳ್ಬೋದು. ಹಾಗೆ ವಾಟ್ ಈಸ್ ಮೇಜರ್ ಡಯಾ? ಮೇಜರ್ ಡಯಾ ಅಂತಂದರೆ ಏನು ಕೇಳ್ತಾನೆ. ಮೇಜರ್ ಡಯಾ ಅಂದರೆ, ಇಟ್ ಈಸ್ ದಿ ಬ್ಲ್ಯಾಂಕ್ ಡಯಾ ಆನ್ ವಿಚ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆರ್ ಕಟ್ ಆ್ಯಂಡ್ ಲಾರ್ಜೆಸ್ಟ್ ಡಯಾ ಆಫ್ಟರ್ ಥ್ರೆಡ್ಸ್ ಆರ್ ಕಟ್. ಇಫ್ ಇಟ್ ಈಸ್ ಆನ್ ಇಂಟರ್ನಲ್ ಥ್ರೆಡ್, ಮೇಜರ್ ಡಯಾ ಎಕ್ಸ್ಟರ್ನಲ್ ಥ್ರೆಡ್ಗಾದರೆ ಬ್ಲ್ಯಾಂಕ್ ಡಯಾಮೀಟ್ರು, ಅಂದರೆ ಥ್ರೆಡ್ ಕಟ್ ಆಗೋಕ್ಕಿಂತ ಮುಂಚೆ ಒಂದು ರಾಡ್ ಬರುತ್ತಲ್ಲ, ಆ ರಾಡ್ದು ಡಯಾಮೀಟ್ರು ಮೇಜರ್ ಡಯಾ. ಯಾವುದು ಎಕ್ಸ್ಟರ್ನಲ್ ಥ್ರೆಡ್ ಆದರೆ. ಇಂಟರ್ನಲ್ ಥ್ರೆಡ್ ಆದರೆ ಲಾರ್ಜೆಸ್ಟ್ ಡಯಾಮೀಟ್ರು ಆಫ್ಟರ್ ಥ್ರೆಡ್ ಕಟಿಂಗ್ ಎಲ್ಲ ಆದಮೇಲೆ ಆ ಲಾರ್ಜೆಸ್ಟ್ ಡಯಾಮೀಟ್ರ್ ಯಾವುದು ಇರ್ತದೆ ಅದನ್ನು ಮೇಜರ್ ಡಯಾ ಅಂತ ಕರೀತಾರೆ. ಇನ್ನು ವಾಟ್ ಈಸ್ ಪಿಚ್ ಅಂತಂದರೆ ಯಾವುದಪ್ಪ ಅಂತಂದರೆ, ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ಕರಸ್ಪಾಂಡಿಂಗ್ ಪಾಯಿಂಟ್ ಆನ್ ದಿ ನೆಕ್ಸ್ಟ್ ಥ್ರೆಡ್. ಇಲ್ಲೇನಪ್ಪ ಅಂತಂದರೆ, ಇಟ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ಕರಸ್ಪಾಂಡಿಂಗ್ ಪಾಯಿಂಟ್ ಆನ್ ನೆಕ್ಸ್ಟ್ ಥ್ರೆಡ್. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಇರೋವಂಥ ಡಿಸ್ಟೆನ್ಸು, ಹಾರಿಜಾಂಟಲ್ ಡಿಸ್ಟೆನ್ಸು, ಆ್ಯಕ್ಸಿಸ್ಗೆ ಪ್ಯಾರಲಲ್ ಡಿಸ್ಟೆನ್ಸು. ಒಂದು ಥ್ರೆಡ್ ಇದೆ, ಆ ಥ್ರೆಡ್ದು ಮೇಲ್ಗಡೆ ಪಾಯಿಂಟಿಂದ ಪಕ್ಕದ ಥ್ರೆಡ್ ಮೇಲ್ಗಡೆ ಪಾಯಿಂಟ್ ತನಕ ಇರುವಂಥ ಡಿಸ್ಟೆನ್ಸನ್ನು ಪಿಚ್ ಅಂತ ಕರಿತೀವಿ. ಅದನ್ನು ಮೆಜರ್ ಮಾಡುವಾಗ ನಾವು ಪಕ್ಕ ಆ ಥ್ರೆಡ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಮೆಜರ್ ಮಾಡಬೇಕಾಗುತ್ತೆ. ಇನ್ನು ವಾಟ್ ಈಸ್ ಎ ಲೀಡ್ ಅಂದರೆ ಏನು? ಇಟ್ ಈಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಥ್ರೆಡೆಡ್ ಕಾಂಪೊನೆಂಟು.
ಆ ಥ್ರೆಡೆಡ್ ಕಾಂಪೋನೆಂಟ್ ಒಂದು ರೌಂಡ್ ತಿರುಗಿಸಿದಾಗ ಡಿಸ್ಟೆನ್ಸ್ ಮೂವ್ ಆಗುತ್ತಲ್ಲ, ಒಂದು ರೌಂಡ್ ತಿರುಗಿಸಿದಾಗ ಆ ಕಾಂಪೊನೆಂಟ್ ಮೂವ್ ಆಗುತ್ತಲ್ಲ, ಅದು ಎಷ್ಟು ದೂರ ಮೂವ್ ಆಗುತ್ತಲ್ಲ ಅದನ್ನು ಲೀಡ್ ಅಂತ ಕರಿತೀವಿ. ಅದನ್ನು ಲೀಡ್ ಅಂತ ಕರಿತೀವಿ. ಸಿಂಗಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ಚು ಲೀಡು ಈಕ್ವಲ್ ಆಗಿರುತ್ತೆ. ಡಬಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ಚಿನ ಡಬಲಷ್ಟು ಇರುತ್ತೆ ಲೀಡು. ಟ್ರಿಪಲ್ ಸ್ಟಾರ್ಟ್ ಥ್ರೆಡ್ಡಲ್ಲಿ ಪಿಚ್ಚಿನ 3ರಷ್ಟು ಇರುತ್ತೆ ಥ್ರೆಡ್ಡು, ಇದು ಲೀಡು. ಇನ್ನು ನೇಮ್ ದ ಪಾರ್ಟ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್. ಇಲ್ಲಿ ಸ್ಕ್ರೂ ಥ್ರೆಡ್ಸ್ ಕೊಟ್ಬಿಟ್ಟಿದ್ದಾನೆ, ಅದರದ್ದು ನೇಮ್ಗಳು ಹೇಳಬೇಕು. ABCD ಕೊಟ್ಟಿದ್ದಾನೆ. ನಂಬರ್ ಎ ಏನು ನೋಡಿ, ಎ ಮೇಲ್ಗಡೆ ಲಾರ್ಜೆಸ್ಟ್ ಡಯಾಮೀಟರ್ ಅಲ್ವಾ, ಇದು ಕ್ರಸ್ಟಿಂದ ಕ್ರಸ್ಟ್ ತನಕ ಇದೆ ಅಲ್ವಾ. ಸೊ ಇದು ಎ ಏನದು, ಮೇಜರ್ ಡಯಾ, ಎ ಮೇಜರ್ ಡಯಾ. ಇನ್ನು ಬಿ ಏನು ನೋಡಿ, ಇದು ಬಿ ರೂಟಿಂದ ರೂಟ್ಗಿದೆ ಬಿ ಅಲ್ವಾ, ರೂಟಿಂದ ರೂಟ್ಗಿದೆ ಬಿ, ಅದು ಮೈನರ್ ಡಯಾ. ಇನ್ನು ಸಿ ಇಲ್ಲಿ ನೋಡಿ ಲೆಫ್ಟಲ್ಲಿ ಕೆಳಗಡೆ ಸಿ ಯಾವುದಪ್ಪ ಅಂತಂದರೆ ರೂಟ್, ಒಳಗಡೆ ತೋರಿಸಿದ್ದಾನೆ ರೂಟ್ ಅಲ್ವಾ. ಆ ಎರಡು ಸರ್ಫೇಸು ಥ್ರೆಡ್ದು ಎರಡು ಸರ್ಫೇಸ್ ಹೋಗಿ ಒಳಗಡೆ ಜಾಯ್ನ್ ಆಗ್ತಾ ಇದೆಯಲ್ಲ ಕೆಳಗಡೆ, ಅದನ್ನು ಕೊಟ್ಟಿದ್ದಾನೆ. ಸೊ ಸಿ ಈಸ್ ದಿ ರೂಟ್. ಆ್ಯಂಡ್ ಡಿ ಎಲ್ಲಿದೆ, ಡಿ ಅದ್ರ ಪಕ್ಕದಲ್ಲಿದೆ, ಅದು ಕ್ರಸ್ಟ್ ಥ್ರೆಡ್ದು ಮೇಲ್ಗಡೆ ಭಾಗ ಅಲ್ವಾ, ಟಾಪ್ ಮೋಸ್ಟ್ ಪೋರ್ಷನ್, ಅದು ಕ್ರಸ್ಟು. ಮತ್ತು ಇ ಕೊಟ್ಟಿದ್ದಾನೆ, ಎಫೆಕ್ಟಿವ್ ಡಯಾಮೀಟರ್ ಆಫ್ ದ ಪಿಚ್ ಅಥವಾ ಪಿಚ್ ಡಯಾ. ಎಫೆಕ್ಟಿವ್ ಡಯಾ ಅಥವಾ ಪಿಚ್ ಡಯಾ ನೋಡಿ, ಅದು ರೂಟು ಮತ್ತು ಕ್ರಸ್ಟ್ ಮಧ್ಯದಲ್ಲಿ ತೊಗೊಂಡಿದ್ದಾನೆ, ಕಾಣಿಸ್ತಾ ಇದೆಯಾ. ಅದನ್ನು ಪಿಚ್ ಡಯಾಮೀಟರ್ ಅಂತ ಕರೀತಾರೆ ಅಥವಾ ಎಫೆಕ್ಟಿವ್ ಡಯಾಮೀಟರ್ ಅಂತ ಕರೀತಾರೆ. ಇನ್ನು ಎಫ್ ಆ ಥ್ರೆಡ್ದು ಆ ಕಡೆ ಪಕ್ಕ ಈ ಕಡೆ ಪಕ್ಕ ಸೈಡ್ಸು, ಅದನ್ನು ಫ್ಲ್ಯಾಂಕ್ ಅಂತ ಕರೀತಾರೆ. ಜಿ ಎಲ್ಲಿದೆ, ಜಿ ಇಲ್ಲಿ ಈ ಕಡೆ ಕೆಳಗಡೆ ರೈಟ್ ಸೈಡಲ್ಲಿ, ಇದು ಕೆಳಗಡೆ ಕೊಟ್ಬಿಟ್ಟಿದೆ ನೋಡಿ, ರೈಟ್ ಸೈಡಲ್ಲಿದೆ, ಅದನ್ನು ಪಿಚ್ ಅಂತ ಕರೀತಾರೆ. ಇನ್ನು ಹೆಚ್ಚು ಥ್ರೆಡ್ ಆ್ಯಂಗಲ್, ಹೆಚ್ಚು ಥ್ರೆಡ್ ಆ್ಯಂಗಲು. ಇನ್ನು ಒಂದೇ ಒಂದು ಐ ಇದೆ, ಐ ಏನು ವರ್ಟಿಕಲ್ ಡಿಸ್ಟೆನ್ಸು ಅಲ್ವಾ, ಕ್ರಸ್ಟ್ಗೂ ಮತ್ತು ರೂಟ್ಗೂ ಇರುವಂಥ ವರ್ಟಿಕಲ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು, ಅದನ್ನು ಡೆಪ್ತ್ ಅಂತ ಕರೀತಾರೆ, ಅದನ್ನು ಡೆಪ್ತ್ ಅಂತ ಕರೀತಾರೆ. ಸೊ ಇದಿಷ್ಟು ನಿಮಗೆ ಜ್ಞಾಪಕ ಇರಬೇಕು. ಅದು ನೋಡಿದ ತಕ್ಷಣ ಅದೇನು ಅಂತ, ಹೆಚ್ ಅಂದ ತಕ್ಷಣ ಇದು ಥ್ರೆಡ್ ಆ್ಯಂಗಲ್ ಸರ್ ಅಂತ ಹೇಳಬೇಕು. ಎಫ್ ಅಂದರೆ ಏನದು, ಈ ಪಿಕ್ಚರಲ್ಲಿ ಕೊಟ್ಟಿರೋ ಎಫ್ ಅಂತಂದರೆ ಅದು ಫ್ಲ್ಯಾಂಕ್ಸ್ ಅಂತ ಹೇಳಬೇಕು. ಈ ತೋರಿಸ್ಬಿಟ್ಟು ಯಾವುದಪ್ಪ ಅಂತಂದರೆ ಅದು ಎಫೆಕ್ಟಿವ್ ಡಯಾ ಅಥವಾ ಪಿಚ್ ಡಯಾ ಅಂತ ಹೇಳಬೇಕು. ಜಿ ತೋರಿಸ್ಬಿಟ್ಟು ಏನಪ್ಪ ಅಂತಂದರೆ ಇಟ್ಸ್ ಎ ಪಿಚ್ ಅನ್ನಬೇಕು, ಆಯಿತಾ. ಅಥವಾ ಬಿ ಕೇಳಿದ್ರೆ ಮೈನರ್ ಡಯಾ, ನೋಡಿದ ತಕ್ಷಣ ಹೇಳಬೇಕು. ಅಲ್ಲಿ ABCD ಇದೆ, ಆ ಬಿ ಅಂದರೆ ಮೈನರ್ ಡಯಾ ಅಂತ ಮೈಂಡಲ್ಲಿ ಇಟ್ಕೋಬಾರ್ದು. ಆ ಬಿ ಜಾಗದಲ್ಲಿ ಸಿ ಬಂದಿತ್ತು ಅಂತ ಇಟ್ಕೊಳ್ಳಿ, ಆವಾಗ ಸಿ ಮೈನರ್ ಡಯಾ ಅಂತ ಬರಿಬೇಕಾಗಿತ್ತು. ಸೊ ಅಲ್ಲಿ ಪಿಕ್ಚರಲ್ಲಿ ನೋಡಿಕೊಂಡು ಅಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ಬರಿಬೇಕು. ಇಲ್ಲಿ ABCDಗೆ ಏನು ಕೊಟ್ಟಿದ್ದೀನಿ ಅದಲ್ಲ, ಆ ಪಿಕ್ಚರಲ್ಲಿ ಏನಿರ್ತದೆ ಅದನ್ನು ಬರಿಬೇಕು. ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದಿ ನೇಮ್ ಆಫ್ ದ ಎಲಿಮೆಂಟ್ ಮಾರ್ಕ್ಡ್ ಆ್ಯಸ್ ಎಕ್ಸ್ ಆಫ್ ದಿ ಥ್ರೆಡ್. ಈ ಥ್ರೆಡ್ಡಲ್ಲಿ ಒಂದು ಎಲಿಮೆಂಟನ್ನ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದಾನೆ. ಆ ಮಾರ್ಕ್ ಮಾಡಿರೋದು ಯಾವುದಪ್ಪ, ಎಲಿಮೆಂಟು ಯಾವುದು, ಎಲಿಮೆಂಟ್ ಅಂದರೆ ಏನು, ಪಾರ್ಟ್ಸು. ಆ ಪಾರ್ಟ್ಸು ಯಾವುದು ಅಂತ ಹೇಳಬೇಕು. ನೋಡಿ ಇದು ಏನಿದೆ, ಇದಕ್ಕೇನು ಕೊಟ್ಟಿದ್ದಾರೆ ನೋಡೋಣ. 4 ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ರೂಟ್, ಲೀಡ್, ಪಿಚ್, ಫ್ಲ್ಯಾಂಕ್. ಇದೇನು ಕೊಟ್ಟಿದ್ದಾನೆ ನೋಡಿ, ಕ್ರಸ್ಟ್ದು ಮೇಲ್ಗಡೆ 2 ಪಾಯಿಂಟ್ಗಳಲ್ವಾ, ಅಂದರೆ ಒಂದು ಥ್ರೆಡ್ ಪಾಯಿಂಟಿಂದ ಮತ್ತೊಂದು ಥ್ರೆಡ್ ಪಾಯಿಂಟ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ಸೊ ಆನ್ಸರ್ ಈಸ್ ಸಿ, ಪಿಚ್. ಆನ್ಸರ್ ಈಸ್ ಪಿಚ್. ನೆಕ್ಸ್ಟು, ವಾಟ್ ಈಸ್ ದಿ ನೇಮ್ ಆಫ್ ದ ಎಲಿಮೆಂಟ್ ಆಫ್ ಸ್ಕ್ರೂ ಮಾರ್ಕ್ಡ್ ಆ್ಯಸ್ ಎಕ್ಸ್. ಇಲ್ಲೊಂದು ಮಾರ್ಕ್ ಮಾಡಿದ್ದಾನೆ, ಇಲ್ಲೂ ಮಾರ್ಕ್ ಮಾಡಿದ್ದಾನೆ ನೋಡಿ. ಇದಕ್ಕೂ 4 ಆನ್ಸರ್ ಇದೆ, ರೂಟು, ಪಿಚ್ಚು, ಕ್ರಸ್ಟು, ಥ್ರೆಡ್ ಆ್ಯಂಗಲು. ಇದು ನೋಡಿದ ತಕ್ಷಣ ಆ್ಯಂಗಲಲ್ಲಿದೆ ಅಲ್ವಾ, ಈ ಮಾರ್ಕ್ ಮಾಡಿರೋದೇ ಆ್ಯಂಗಲ್ ಥರನೇ, ನೀವು ಆ್ಯಂಗಲ್ಗೆ ಇದೇ ಥರ ಮಾರ್ಕ್ ಮಾಡೋದಲ್ವಾ. ಸೊ ಈಸಿಯಾಗಿ ಹೇಳ್ಬೋದು, ಇಟ್ಸ್ ಎ ಥ್ರೆಡ್ ಆ್ಯಂಗಲ್, ಈಸಿಯಾಗಿ ಕಂಡುಹಿಡಿಬೋದು. ಇದು ಆ್ಯಂಗಲ್ ಥರನೇ ಇದೆ. ಸೊ ಆನ್ಸರ್ ಈಸ್ ಡಿ, ಥ್ರೆಡ್ ಆ್ಯಂಗಲ್. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಟರ್ಮ್ ಡಿಸ್ಕ್ರೈಬ್ಸ್ ದಿ ಆಕ್ಸಿಯಲ್ ಮೂಮೆಂಟ್ ಆಫ್ ಸ್ಕ್ರೂ ಇನ್ ಒನ್ ಕಂಪ್ಲೀಟ್ ಟರ್ನ್. ಇಲ್ಲಿ 4 ಆನ್ಸರ್ ಕೊಟ್ಟಿದ್ದಾನೆ. ಒಂದು ಮೂಮೆಂಟ್ ಮಾಡಿದ್ರೆ, ಒಂದು ರೌಂಡ್ ಮಾಡಿದ್ರೆ
ಒಂದು ರೌಂಡ್ ತಿರುಗಿಸಿದ್ರೆ ಕಾಂಪೊನೆಂಟು ಎಷ್ಟೋ ದೂರ ಮೂವ್ ಆಗುತ್ತಲ್ಲ ಅದನ್ನು ಏನಂತ ಕರೀತಾರೆ? ಅದಕ್ಕೆ ಏನು ಹೆಸರು ಅಂತ. ಟರ್ಮ್ ಅಂತಂದರೆ ಹೆಸರು, ಅದಕ್ಕೊಂದು ನೇಮ್ ಇದೆಯಲ್ಲ ಅದು. ಅದಕ್ಕೆ ಏನಂತ ಕರೀತಾರೆ ಅಂದರೆ ದಿ ಆನ್ಸರ್ ಈಸ್ ಎ, ಲೀಡ್. ಸಿಂಗಲ್ ಸ್ಟಾರ್ಟಲ್ಲಿ ಪಿಚ್ ಅಷ್ಟೇ ಮೂವ್ ಆಗುತ್ತೆ, ಡಬಲ್ ಸ್ಟಾರ್ಟಲ್ಲಿ 2 ಪಿಚ್ ಅಷ್ಟು ಮೂವ್ ಆಗುತ್ತೆ, ಹೇಳಿದ್ನಲ್ಲ. ಸೊ ಇಟ್ ಈಸ್ ಎ ಲೀಡ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಟರ್ಮ್ ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ದಿ 2 ಸೈಡ್ಸ್ ಆಫ್ ಎ ಥ್ರೆಡ್? ಇದು 4 ಆನ್ಸರ್ ಕೊಟ್ಬಿಟ್ಟಿದ್ದಾನೆ. 2 ಫ್ಲ್ಯಾಂಕ್ ಇದೆ, ಒಂದು ಥ್ರೆಡ್ದು ಆ ಕಡೆ ಈ ಕಡೆ 2 ಫ್ಲ್ಯಾಂಕ್ಗಳು ಮೇಲ್ಗಡೆ ಬಂದು ಜಾಯ್ನ್ ಆಗುತ್ತಲ್ಲ, ಆ ಜಾಯ್ನ್ ಆಗೋ ಟಾಪ್ ಸರ್ಫೇಸನ್ನು ಏನಂತ ಕರೀತಾರೆ ಅಂದರೆ ನಮಗೆ ಗೊತ್ತು, ಆಗಲೇ ಒಂದು ಎಷ್ಟೋ ಸಲ ಹೇಳಿದ್ದೀನಿ. ಅದನ್ನು ಆನ್ಸರ್ ಇಸ್ ಬಿ, ಕ್ರಸ್ಟ್ ಅಂತ ಕರೀತಾರೆ. ನೆಕ್ಸ್ಟು, ವಾಟ್ ಈಸ್ ದ ನೇಮ್ ಆಫ್ ಪೋರ್ಷನ್ ಬಿಟ್ವೀನ್ ರೂಟ್ ಆ್ಯಂಡ್ ಕ್ರಸ್ಟ್ ಆಫ್ ದ ಥ್ರೆಡ್? ಇಲ್ಲೂ 4 ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ರೂಟು ಮತ್ತು ಕ್ರಸ್ಟ್ಗೆ ಇರೋವಂಥ ಡಿಸ್ಟೆನ್ಸು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು. ರೂಟು ಮತ್ತು ಕ್ರಸ್ಟು, ಮೇಲ್ಗಡೆ ಕ್ರಸ್ಟ್ ಇರ್ತದೆ, ಕೆಳಗಡೆ ರೂಟ್ ಇರ್ತದೆ. ಆ ಎರಡಕ್ಕೂ ಇರೋವಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನ ಏನಂತ ಕರಿತೀವಿ ಅಂತಂದರೆ ಇಟ್ ಈಸ್ ಡಿ ಆನ್ಸರ್. ಸಾರಿ, ಅದು ಡೆಪ್ತು. ಆನ್ಸರ್ ಬಿ ಅಂತ ಬಂದ್ಬಿಟ್ಟಿದೆ, ಅದು ಡೆಪ್ತು. ವಾಟ್ ಈಸ್ ದ ನೇಮ್ ಆಫ್ ದ ಪೋರ್ಷನ್ ಬಿಟ್ವೀನ್ ರೂಟ್ ಆ್ಯಂಡ್ ಕ್ರಸ್ಟ್ ಆಫ್ ದಿ ಥ್ರೆಡ್ ಈಸ್ ಈಕ್ವಲ್ ಟು ಡೆಪ್ತ್. ಅದನ್ನು ಡೆಪ್ತ್ ಅಂತ ಮಾಡ್ಕೊಳ್ಳಿ, ಡಿ ಮಾಡ್ಕೊಳ್ಳಿ ಆನ್ಸರ್. ಅದು ತಪ್ಪಿದೆ, ಅದು ಟೈಪಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ, ಸಾರಿ. ಓಕೆ, ಇದನ್ನು ಡಿ ಅಂತ ಮಾಡ್ಕೊಳ್ಳಿ, ಡೆಪ್ತ್ ಅದು. ಸೊ ಇವತ್ತು ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆಲ್. ಎಲ್ಲರೂ ಆರಾಮಾಗಿರಿ. ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ಗೆಲ್ಲ ಕ್ವಶನ್ಸ್ ಎಲ್ಲ ಬರೆದು ಅದಕ್ಕೆ ಆನ್ಸರ್ನ ಬರೆದು ನನಗೆ ಪೋಸ್ಟ್ ಮಾಡಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಕಳಿಸಿದ್ದೀನಿ, ಆ ನೋಟ್ಸನ್ನು ಕೂಡ ಕಂಪ್ಲೀಟ್ ಮಾಡಿ. ಎಲ್ಲರೂ ಮನೇಲಿ ಸೇಫಾಗಿರಿ, ಹೊರಗಡೆ ಸುತ್ತಾಡಬೇಡಿ, ಮಾಸ್ಕ್ ಹಾಕ್ಕೊಳ್ಳಿ, ಕೈ ಅವಾಗವಾಗ ತೊಳ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಹೊರಗಡೆ ಹೋಗಬೇಡಿ. ಹೊರಗಡೆ ಸಣ್ಣ ಪುಟ್ಟ ಕೆಲಸಕ್ಕೂ ಸುಮ್ಮನೆ ಸುತ್ತೋದನ್ನು ಬಿಡಿ. ಇದೇನು ಸರ್ ಪ್ರತಿ ಕ್ಲಾಸಲ್ಲೂ ಇದನ್ನು ಹೇಳ್ತೀರಾ ಅಂತಂದರೆ, ಈ ಕ್ಲಾಸ್ ಮಾಡ್ತಾ ಇರೋದೇ ಆ ಉದ್ದೇಶಕ್ಕೆ. ನೀವು ಆ ಕಡೆ ಈ ಕಡೆ ಓಡಾಡಬಾರ್ದು, ನಿಮಗೆ ರೋಗ ಬರಬಾರ್ದು, ನೀವೆಲ್ಲರೂ ಆರಾಮಾಗಿರಬೇಕು. ನೀವೆಲ್ಲರೂ ಆರಾಮಾಗಿದ್ದರೆ ನಾವೆಲ್ಲರೂ ಆರಾಮಾಗಿರ್ತೀವಿ ಅಂತ ನೀವು ಜೋಪಾನಾಗಿರಪ್ಪ ಅಂತ ಇರೋದು, ಆಯಿತಾ? ನಮಗೂ ನಿಮ್ಮ ಕಂಡ್ರೆ ಪ್ರೀತಿ ಇದೆ, ಅದಕ್ಕೆ ನೀವು ಜೋಪಾನಾಗಿರಿ, ಎಲ್ಲೂ ಹೊರಗಡೆ ಸುತ್ತಾಡಬೇಡಿ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಗುಡ್ ಬಾಯ್.